ನಾನು ಸಾಧಾರಣವಾಗಿ ಜೇನು ಹಾಗೂ ಜೇನಿನ ಉಪ ಉತ್ಪನ್ನಗಳಿಂದ 18 ಕೋಟಿಯಷ್ಟು ಆದಾಯವನ್ನು ಗಳಿಸಿದ್ದೇನೆ ನಾನು. ನೋಡಿ, ನಾವು ಮುಚ್ಚಳವನ್ನು ಎತ್ತುವಾಗ ಸ್ವಲ್ಪ ಈ ಥರ ಸೌಂಡನ್ನು ಮಾಡಿ ಎತ್ತೋದು. ಇದು ಜೇನುಹುಳುಗಳಿಗೆ ಮಳೆಗಾಲದಲ್ಲಿ ಆಹಾರವನ್ನು ಕೊಡುವಂಥ ಪದ್ಧತಿ. ಇದು ನೋಡಿ, ಜೇನುಹುಳುಗಳನ್ನು ನಾವು ನಿಧಾನವಾಗಿ ಇದನ್ನು ಹ್ಯಾಂಡಲ್ ಮಾಡೋದ್ರಿಂದ ಜೇನುಹುಳುಗಳು ಕೂಡ ನಮಗೆ ಏನೂ ಮಾಡೋದಿಲ್ಲ. ಈ ಥರ ನಾವು ಜೇನನ್ನು ಮುದ್ದಾಡ್ತೀವಿ, ಜೇನನ್ನು ಪ್ರೀತಿ ಮಾಡ್ತೀವಿ, ಜೇನುಹುಳುಗಳು ಕೂಡ ನಮ್ಮನ್ನು ಪ್ರೀತಿ ಮಾಡ್ತವೆ. ತುಡಬೆ ಜೇನು ಅಂತ ಹೇಳ್ತೀವಿ. ಇದು ನೋಡಿ, ನಾವು ಹುಳುಗಳನ್ನೆಲ್ಲ ಹೀಗೆ ಹಿಡಿತೀವಿ, ಏನೂ ಮಾಡೋದಿಲ್ಲ. ಇವನು ಬಾಯಲ್ಲಿ ಬಿಟ್ಕೊಂಡ್ರು, ಮುಖಕ್ಕೆ ಬಿಟ್ಕೊಂಡ್ರು ಏನೂ ಮಾಡೋದಿಲ್ಲ. ಇವು ನೋಡಿ ಎಷ್ಟು ಮುದ್ದಾಗಿ ಇವು ನಮ್ಮನ್ನು ಮುದ್ದು ಮಾಡ್ತವೆ. ಇವು ನಾನು ಮಧುಕೇಶ್ವರ ಹೆಗಡೆ ಅಂಥೇಳಿ, ನಾನು ಸಿರ್ಸಿ ತಾಲೂಕಿನ ಯಲ್ಲಾಪುರ ರೋಡಿನ ತಾರ್ಗೋಡಿನ ಹತ್ತಿರ ಕಲ್ಲಳ್ಳಿ ಮನೆಯಲ್ಲಿ ವಾಸ ಮಾಡಿಕೊಂಡಿದ್ದೇನೆ. ನಾನು ಜೇನು ಕೃಷಿಯನ್ನು ಮೂಲ ಕಸಬಾಗಿ ಮಾಡಿಕೊಂಡವನು. ಜೇನು ಕೃಷಿ ಮೊದಲು ನನಗೆ ಬಹಳ ಒಂದು ಕಷ್ಟದ ಕೆಲಸ ಆಗಿ ಅನ್ನಿಸ್ತಾ ಇತ್ತು. ಈ ಜೇನು ಕೃಷಿಯನ್ನು ಮಾಡೋದು ಹೇಗಪ್ಪ ಅಂಥೇಳಿ. ಆದರೆ ಜೇನು ಕೃಷಿಯಿಂದನೇ ನನ್ನ ಜೀವನವನ್ನು ಕಟ್ಕೊಂಡಿದ್ದೇನೆ ನಾನೀಗ. ಜೇನಿನಿಂದ ಏನೆಲ್ಲ ಪಡಿಬಹುದು, ಜೇನಿನಿಂದ ಪರಿಸರದಲ್ಲಿ ಏನು ನಾವು ಸಹಾಯ ಮಾಡಿದಂತೆ ಆಗ್ತದೆ, ಇದನ್ನೆಲ್ಲ ಯೋಚನೆ ಮಾಡಿದಾಗ ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಕ್ಕಂಥ ವಿಜ್ಞಾನಿ ಹೇಳ್ತಾರೆ, ಜೇನುಹುಳುಗಳು ಪ್ರಪಂಚದಲ್ಲಿ ಇಲ್ಲ 4 ವರ್ಷ ಇಲ್ಲ ಅಂತಂದರೆ ಮನುಷ್ಯ ಕುಲ ಅಂತ್ಯ ಅಂಥೇಳಿ. ಹಾಗಾಗಿ ನಾನು ಯೋಚನೆ ಮಾಡಿದೆ, ಈ ಒಂದು ಜೇನು ಕೃಷಿಯನ್ನು ಮಾಡಿದರೆ ನಾವು ಈ ಪರಿಸರಕ್ಕೆ ನಾವು ಏನಾದರೂ ಒಂದು ಕೊಡುಗೆ ಕೊಟ್ಟಂತೆ ಅಂಥೇಳಿ ಈ ಜೇನು ಕೃಷಿಯನ್ನು ನಾನು ಪ್ರಾರಂಭ ಮಾಡಿದೆ. ಜೇನು ಕೃಷಿಯನ್ನು ಮಾಡುವಾಗ ಬಂಡವಾಳ ಬೇಕಿತ್ತು. ನಾನು ಮೂಲತಃ ಬಡ ಕುಟುಂಬದಲ್ಲಿ ಹುಟ್ಟಿದವನು. ನನ್ನ ತಂದೆ ತಾಯಿ ಸಣ್ಣ ಇರ್ತಾನೆ ನಾನು ತೀರಿ ಹೋಗಿದ್ದರಿಂದ ನಾನು ನಂತರದ ದಿನಗಳಲ್ಲಿ ಈ ಜೇನು ಕೃಷಿಯನ್ನು ಆಯ್ಕೆ ಮಾಡಿಕೊಂಡೆ. ಜೇನು ಕೃಷಿಯನ್ನು ಮಾಡೋದ್ರಿಂದ ನಾವು ಯಾವ ರೀತಿಯಾಗಿ ನಾವು ಲಾಭವನ್ನು ಗಳಿಸ್ಬೋದು ಅಥವಾ ಜೇನಿನಿಂದ ಏನೆಲ್ಲ ನಾವು ಪಡಿಬಹುದು ಹೇಳೋದ್ರ ಬಗ್ಗೆ ಅದರಲ್ಲೇ ನಾವು ಮುಳುಗಿದಾಗ ನನಗೆ ಗೊತ್ತಾಯಿತು, ಜೇನಿನಿಂದ ನಾವು ಸಾಕಷ್ಟು ಆದಾಯವನ್ನು ಪಡಿಬಹುದು, ಹೆಚ್ಚಿನ ಜೀವನವನ್ನೇ ನಾವು ಇದರಲ್ಲಿ ಕಟ್ಟಿಕೊಳ್ಬೋದು ಅಂತ. ನಿಮಗೆ ನೋಡಿ ಹೇಳ್ತೇನೆ ನಾನು, ಈ ಜೇನು ಕೃಷಿಯಿಂದ ನಾವು ಏನೆಲ್ಲ ಉತ್ಪನ್ನಗಳನ್ನು ತೆಗಿತೇವೆ ಅನ್ನೋದನ್ನು ನಿಮಗೆ ಕೊನೆಯಲ್ಲಿ ನಾನು ತಿಳಿಸ್ತೇನೆ. ಈಗ ಜೇನನ್ನು ಯಾವ ರೀತಿಯಾಗಿ ನಾವು
ಕೃಷಿಯನ್ನಾಗಿ ಮಾಡಬೇಕು, ಜೇನನ್ನು ಯಾವ ರೀತಿಯಾಗಿ ನಾವು ಬಳಸ್ಕೊಳ್ಳೋದ್ರಿಂದ ಜೇನು ಹುಳುಗಳು ಚುಚ್ಚಿದೇನೆ ನಾವು ಕೆಲಸವನ್ನು ಹೇಗೆ ಮಾಡಬಹುದು. ಜೇನು ಅಂದಾಕ್ಷಣ ಎಲ್ಲರೂ ಕೂಡ ಭಯಪಡ್ತಾರೆ. ಯಾಕೆಂದರೆ ಈ ಜೇನು ಹುಳುಗಳು ಚುಚ್ಚುತ್ತವೆ ಹೇಳ್ತಕ್ಕಂಥದ್ದೊಂದು ವಿಷಯದಿಂದ ಜೇನು ಹುಳುಗಳನ್ನು ಕಂಡ ತಕ್ಷಣ ಜನರು ಭಯಪಡೋದು. ಆನಂತರ ಜೇನುಗೂಡುಗಳನ್ನು ಬೆಂಕಿ ಇಡೋದು, ಆನಂತರ ಜೇನು ಕುಟುಂಬವನ್ನು ಮನಸ್ಸಿಗೆ ಬಂದಂತೆ ಜೇನುತುಪ್ಪವನ್ನು ತೆಗೆದು ಜೇನು ಕುಟುಂಬವನ್ನು ನಾಶ ಮಾಡ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಜೇನಿನ ಮೇಲೆ ನಡೀತಕ್ಕಂತಹ ದೌರ್ಜನ್ಯ. ಇನ್ನೊಂದು ಕಡೆ ಹೋದರೆ, ನಾವು ಬಯಲುಸೀಮೆ ಪ್ರದೇಶಗಳಿಗೆ ಹೋದರೆ ಅಲ್ಲಿ ಆ ಜೇನು ಕುಟುಂಬಗಳು ಸಾಕಷ್ಟು ರಾಸಾಯನಿಕದಿಂದ ಇವತ್ತು ನಾಶವನ್ನು ಹೊಂದುತ್ತಾ ಇದ್ದಾವೆ. ಇವತ್ತು ಸಾಕಷ್ಟು ಗಿಡಗಳಿಗೆ ಇವತ್ತು ಔಷಧಿಯ ಸಿಂಪರಣೆ, ಯಾವುದೇ ಒಂದು ತರಕಾರಿ ಇರಲಿ, ಬೆಳೆ ಇರಲಿ, ಎಲ್ಲದಕ್ಕೂ ಕೂಡ ರಾಸಾಯನಿಕಗಳ ಬಳಕೆ, ಕೀಟನಾಶಕಗಳ ಬಳಕೆ, ಕಳೆನಾಶಕಗಳ ಬಳಕೆ. ಇದರಿಂದ ಇವತ್ತು ಜೇನು ಸಂಕುಲ ಇವತ್ತು ನಾಶದ ಅಂಚಿನಲ್ಲಿ ಹೋಗ್ತಾ ಇದ್ದಾವೆ. ಹಾಗಾಗಿ ನಾವು ಏನಾದರೂ ಒಂದು ಉಳಿಸ್ಬೇಕು, ಈ ಜೇನುಗಳನ್ನು ಬೆಳೆಸಬೇಕು, ಇದರಿಂದ ನಾವು ಒಂದು ಆದಾಯ ಪಡಿಬೇಕು. ನಿಜವಾಗ್ಲೂ ಕೂಡ ಹೇಳ್ತಾನೆ, ಈ ಪರಿಸರದಲ್ಲಿ ಜೇನು ಮಾತೆ ಅಂದರೆ ಜೇನು ಇದ್ದರೆ ಮಾತ್ರ ನಾವು ಇವತ್ತು ಈ ಒಂದು ಪರಿಸರವನ್ನು ಉಳಿಸಲಿಕ್ಕೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ನಾನು ಜೇನು ಕೃಷಿಯನ್ನು ಪ್ರಾರಂಭ ಮಾಡಿದ್ದೆ. ಸರ್, ಹೇಗೆ ಶುರು ಮಾಡಿದ್ರಿ? ಅಂದರೆ 18,000ದಲ್ಲಿ ನೀವು ಶುರು ಮಾಡಿದ್ದು, ಇವತ್ತು ಕೋಟ್ಯಾಧಿಪತಿ ಆದ್ರಂತೆ, ಅದು ಹೌದಾ, ನಿಜನಾ? ನಿಜ ಹೇಳಬೇಕು ಅಂದರೆ ಜೇನು ಕೃಷಿಯನ್ನು ಮಾಡುವಾಗ ನನಗೆ ಬಂಡವಾಳದ ಕೊರತೆ ಬಹಳ ಆಯಿತು. ನಾನು ಎಲ್ಲರ ಹತ್ರನೂ ದುಡ್ಡನ್ನು ಕೇಳ್ತಾ ಹೋದೆ, ಎಲ್ಲಿಯೂ ಕೂಡ ನನಗೆ ದುಡ್ಡು ಸಿಕ್ಕಲಿಲ್ಲ. ಬ್ಯಾಂಕಿನಲ್ಲಿ ಕೇಳಿದ್ರೆ ಸೆಕ್ಯೂರಿಟಿಯನ್ನು ಕೊಡಿ, ನಾವು ನಿಮಗೆ ಸಾಲವನ್ನು ಕೊಡ್ತೇವೆ ಅಂತ ಹೇಳಿದರು. ಆ ಸಾಲಕ್ಕೆ ಸೆಕ್ಯೂರಿಟಿಯಾಗಿ ಕೊಡಲಿಕ್ಕೆ ನನ್ನ ಹತ್ರ ಇರೋದು ಒಂದು ಪ್ಯಾಂಟ್ ಶರ್ಟ್ ಮಾತ್ರ ಇತ್ತು. ಹಾಗಾಗಿ ಮ್ಯಾನೇಜರಿಗೆ ಹೇಳಿದೆ, ನನ್ನ ಹತ್ರ ಇರೋದು ಪ್ಯಾಂಟ್ ಶರ್ಟು. ಹಾಗಾಗಿ ಕೊನೆಗೆ ಹೇಳಿದರು, ಸೆಕ್ಯೂರಿಟಿ ಇಲ್ಲದೇ ನಮ್ಮ ಹತ್ರ ಕೊಡಲಿಕ್ಕೆ ಯಾವುದೇ ಒಂದು ಪ್ರಾವಿಷನ್ ಇಲ್ಲ. ನಾನು ಏನು ಮಾಡಿದೆ ಕೇಳಿದರೆ, ಕೊನೆಯಲ್ಲಿ ಪ್ರೈವೇಟ್ನಲ್ಲಿ ಅಲ್ಲಿ ಇಲ್ಲಿ ಜಾಬ್ ಹೋಲ್ಡರ್ಸ್ ಹತ್ರ 500 ರೂಪಾಯಿ ನಾನು ಸಾಲವನ್ನು ಬೇಡಿ ಒಂದು 20,000 ರೂಪಾಯಿ ಸಾಲವನ್ನು ಮಾಡಿ ಜೇನು ಕೃಷಿಯನ್ನು ನಾನು ಪ್ರಾರಂಭ ಮಾಡಿದ್ದು. 20,000 ರೂಪಾಯಿ ಬಂಡವಾಳದಿಂದ ಜೇನು ಕೃಷಿಯನ್ನು ಪ್ರಾರಂಭಿಸಿ ಜೇನು ಹುಳುಗಳನ್ನು ಸಾಕಾಣಿಕೆ ಮಾಡಿ ಜೇನಿನಿಂದಲೇ ಇವತ್ತು ನಾನು ಸಾಧಾರಣವಾಗಿ ಜೇನು ಹಾಗೂ ಜೇನಿನ ಉಪ ಉತ್ಪನ್ನಗಳಿಂದ 18 ಕೋಟಿಯಷ್ಟು ಆದಾಯವನ್ನು ಗಳಿಸಿದ್ದೇನೆ. ನಾನು ಜೇನಿಗೆ ಹಾಕಿರ್ತಕ್ಕಂತಹ ಬಂಡವಾಳವು ಬರೀ 20,000, ಇವತ್ತು 18 ಕೋಟಿ. ನಾನು ಒಂದು ಜಮೀನು ಕೂಡ ಇಲ್ಲದೇ ನಾನು ಬೇರೆ ಬೇರೆ ಕಡೆಗಳಲ್ಲಿ ಕೆಲಸವನ್ನು ಮಾಡ್ತಿರ್ತಕ್ಕಂತಹವನು, ನಮ್ಮ ಆಸ್ತಿಯು ಕಳೆದು ಹೋದ ನಂತರ ಬೇರೆ ಬೇರೆ ಕೆಲಸ ಮಾಡ್ತಕ್ಕಂತಹವನು ಇವತ್ತು 30-40 ಎಕರೆಯಷ್ಟು ಆದಾಯವನ್ನು ಗಳಿಸಿದ್ದೇನೆ. ನಾನು ಇವತ್ತು 2, 3, 4 ಕಡೆಗಳಲ್ಲಿ ಮನೆಯನ್ನು ಕಟ್ಕೊಂಡಿದ್ದೇನೆ. ಆ ನಂತರ ಅಲ್ಲಿ ರೈತರಿಗೋಸ್ಕರ, ರೈತರ ಮಕ್ಕಳಿಗೋಸ್ಕರ ಹಾಗೂ ವಿದ್ಯಾರ್ಥಿಗಳಿಗೋಸ್ಕರ ಉಚಿತವಾಗಿ ತರಬೇತಿ ಕೇಂದ್ರವನ್ನು ಆರಂಭಿಸಿದ್ದೇನೆ. ಕುಮಟಾ ರೋಡ್ನಲ್ಲಿ ಬೀ ಕೀಪಿಂಗ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳಿ ಮಾಡಿ, ಅಲ್ಲಿ ನಾನು ಜೇನು ಹುಳುಗಳ ಸಂಪೂರ್ಣ ತರಬೇತಿಯನ್ನು ಉಚಿತವಾಗಿ ಕೊಡ್ತೇನೆ. ಅವರಿಗೆ ಊಟ, ತಿಂಡಿ ಎಲ್ಲವನ್ನು, ವಸತಿಯನ್ನು ಕೂಡ ಫ್ರೀಯಾಗಿ ಕೊಟ್ಟು ಅವರಿಗೆ ಕಲಿಸೋದೇ ನನ್ನ ಉದ್ದೇಶ. ಇದರ ಜೊತೆಯಲ್ಲಿ ಔಷಧೀಯ ಸಸ್ಯಗಳ ಬಗ್ಗೆ, ಆನಂತರ ನಾವು ಪ್ರಾಡಕ್ಟ್ಗಳನ್ನು ಮಾಡ್ತೀವಿ, ಅದರ ಬಗ್ಗೆ ಎಲ್ಲವನ್ನು ಕೂಡ ಸವಿಸ್ತಾರವಾಗಿ ಜನರಿಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಜೇನು ಕೃಷಿಯಿಂದ 18 ಕೋಟಿ ಆದಾಯದ ಜೊತೆಗೆ ನಾನು ಸಾಧಾರಣವಾಗಿ 114 ಜನರಿಗೆ ಇವತ್ತು ಕೆಲಸವನ್ನು ಕೊಡ್ತಾ ಇದ್ದೇನೆ. ಇದರಿಂದ ಇವತ್ತು ಸಾಕಷ್ಟು ಉದ್ಯೋಗ ಸೃಷ್ಟಿಯಾಗಿದೆ. ನನ್ನಿಂದ ಸಾಕಷ್ಟು ಜನಗಳು ಕೂಡ ಸಹಾಯವನ್ನು ಪಡ್ಕೊಂಡು ಜೀವನವನ್ನು ನಡೆಸ್ತಾ ಇದ್ದಾರೆ. ಇದು ಒಂದು ನನಗೆ ದೊಡ್ಡವಾದ ಹೆಮ್ಮೆ. ಯಾಕೆಂದರೆ ಇವತ್ತು ಈ ಜೇನು ಸಾಕಾಣಿಕೆಯಿಂದ ಇಷ್ಟೊಂದು ಉದ್ಯೋಗವನ್ನು ಸೃಷ್ಟಿ ಮಾಡ್ಬೋದು ಅಂಥೇಳಿ ನನಗೂ ಕೂಡ ಗೊತ್ತಿರಲಿಲ್ಲ. ಇವತ್ತು ನಾನು ಇಷ್ಟೊಂದು ಆದಾಯವನ್ನು ಗಳಿಸಲಿಕ್ಕೆ ಜೇನು ಕಾರಣ. ಬಿ ಈಸ್ ಗಾಡ್. ಸರಿ, ಹೇಗೆ ನೀವು ಜೇನು ಕೃಷಿ ಮಾಡಿದಿರಿ ಅನ್ನೋದನ್ನು ವಿವರಿಸ್ಬೋದಾ? ಏನೆಲ್ಲ ಮಾಡಿದ್ದೀರಾ ನಿಮ್ಮ ಇದರಲ್ಲಿ ಅನ್ನೋದನ್ನು? ನಾನು ಮೊಟ್ಟ ಮೊದಲನೇದಾಗಿ ಜೇನು ಹುಳುಗಳನ್ನು ಸಾಕಾಣಿಕೆ ಮಾಡ್ತಾ ಬಂದೆ. ಜೇನು ಹುಳುಗಳನ್ನು ಸಾಕಾಣಿಕೆ ಮಾಡುವಾಗ ನನಗೆ ನಮ್ಮ ಮನೆಯ ಸುತ್ತಮುತ್ತಲೂ ನಾನು ಜೇನು ಪೆಟ್ಟಿಗೆಗಳನ್ನು ಇಟ್ಕೊಂಡಿದ್ದೆ. ನಂತರದಲ್ಲಿ ನಾನು ಬೇರೆ ಬೇರೆ ಕಡೆಗಳಲ್ಲಿ ಈ ಜೇನು ಕುಟುಂಬಗಳನ್ನು ಸಾಕಾಣಿಕೆ ಮಾಡಲಿಕ್ಕೆ ಶುರು ಮಾಡಿದೆ. ಸ್ವತಃ ಜಮೀನಿಲ್ಲದೆ ಹೋದ ಪಕ್ಷದಲ್ಲಿ ಬೇರೆ ಬೇರೆಯವರ ಹೊಲಗಳಲ್ಲಿ ಜೇನು ಪೆಟ್ಟಿಗೆಗಳನ್ನು ಇಟ್ಟು ಅಲ್ಲಿ ತುಪ್ಪವನ್ನು ಕಲೆಕ್ಟ್ ಮಾಡಲಿಕ್ಕೆ ಶುರು ಮಾಡಿದೆ. ನೋಡಿ, ಈಗ ಜೇನನ್ನು ಸಾಕಾಣಿಕೆಯನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಭಯ ಪಡ್ದೇನೆ ಜೇನು ಹುಳುಗಳನ್ನು ಪ್ರಪಂಚದಲ್ಲಿ ನಾವು ಉಳಿಸಬೇಕು, ಇದರ ಬಗ್ಗೆ ಸ್ವಲ್ಪ ತಿಳುವಳಿಕೆಯನ್ನು ನಾನು ಕೊಡ್ತೇನೆ. ನನಗೆ ತಿಳಿದಂತಹ ತಿಳುವಳಿಕೆಯನ್ನು ನಾನು ಕೊಡ್ತೇನೆ. ನೋಡಿ, ನಾವು ಮುಚ್ಚಳವನ್ನು ಎತ್ತುವಾಗ ಸ್ವಲ್ಪ ಈ ಥರ ಸೌಂಡನ್ನು ಮಾಡಿ ಎತ್ತೋದು. ಇದು ಜೇನು ಹುಳುಗಳಿಗೆ ಮಳೆಗಾಲದಲ್ಲಿ ಆಹಾರವನ್ನು ಕೊಡುವಂಥ ಪದ್ಧತಿ. ಇದರಲ್ಲಿ ನಾವು ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ಜೇನಿಗೆ ಫೀಡಿಂಗ್ ಮಾಡ್ತೇವೆ ಮಳೆಗಾಲದಲ್ಲಿ, ಅಭಾವ ಕಾಲದಲ್ಲಿ.
ಇದು ಡೈರೆಕ್ಟ್ ಹಾಕೋದ್ರಿಂದ ಜೇನು ಹುಳುಗಳು ಇದರೊಳಗೆ ಬಿದ್ದು ಸತ್ತೋಗ್ತವೆ. ಜೇನುತುಪ್ಪವನ್ನು ಹಾಕಿದರೆ ಅದರ ಬದಲು ಏನು ಮಾಡ್ತೇವೆ ಕೇಳಿದರೆ ಈ ಥರ ಹುಲ್ಲಿನ ಕಡ್ಡಿಗಳನ್ನು ಹಾಕಿ ನಾವು ಆಹಾರವನ್ನು ಕೊಡ್ತೇವೆ. ಇದು ಡಿವೈಡ್ ಮಾಡಿದಂತಹ ಕಾಲನಿ. ಇದು ಒಂದು ನಿಧಾನವಾಗಿ ಈ ಥರ ಜೇನು ಹುಳುಗಳನ್ನು ನಾವು ತೆಗಿಬೇಕು. ಇಲ್ಲಿ ನೋಡಿ, ಜೇನು ಹುಳುಗಳು ಎಲ್ಲ ಮೊಟ್ಟೆಯನ್ನಿಟ್ಟಿದ್ದೇವೆ. ಈ ಜೇನು ಹುಳುಗಳು ಹೆಚ್ಚಿನದಾಗಿ ನಾವು ನಿಧಾನವಾಗಿ ಇದನ್ನು ಹ್ಯಾಂಡಲ್ ಮಾಡೋದ್ರಿಂದ ಜೇನು ಹುಳುಗಳು ನಮಗೆ ಕೂಡ ಏನೂ ತೊಂದರೆಯನ್ನು ಮಾಡೋದಿಲ್ಲ. ಇವೆಲ್ಲ ಮೊಟ್ಟೆಗಳಿದ್ದಾವೆ. ಜೇನು ಮೇಲ್ಗಡೆ ಇದು ತುಪ್ಪವನ್ನು ಸ್ಟೋರ್ ಮಾಡ್ಕೊಂಡಿರ್ತದೆ, ಅದಕ್ಕೆ ತಿನ್ನಲಿಕ್ಕೆ ಕೆಳಗಡೆ ಮೊಟ್ಟೆ ಇದೆ. ಈ ಕಲರ್ ನೋಡಿದರೆ ನಮ್ಗೆ ಗೊತ್ತಾಗ್ತದೆ ಇದು ತುಪ್ಪ ಇರ್ತಕ್ಕಂಥದ್ದು. ಇದು ನೋಡಿ, ಇದರಲ್ಲಿ ತುಪ್ಪ ಇದೆ, ಮೇಲ್ಗಡೆ ತುಪ್ಪ ಇರ್ತದೆ, ಕೆಳಗಡೆ ಇದರಲ್ಲಿ ಮೊಟ್ಟೆ ಮರಿ ಇರ್ತದೆ. ಇದು ನೋಡಿ, ಜೇನು ಹುಳುಗಳನ್ನು ನಾವು ನಿಧಾನವಾಗಿ ಇದನ್ನು ಹ್ಯಾಂಡಲ್ ಮಾಡೋದ್ರಿಂದ ಜೇನು ಹುಳುಗಳು ಕೂಡ ನಮಗೆ ಏನೂ ಮಾಡೋದಿಲ್ಲ. ಈ ಥರ ನಾವು ಜೇನನ್ನು ಮುದ್ದಾಡ್ತೀವಿ, ಜೇನನ್ನು ಪ್ರೀತಿ ಮಾಡ್ತೀವಿ, ಜೇನು ಹುಳುಗಳು ಕೂಡ ನಮ್ಮನ್ನು ಪ್ರೀತಿ ಮಾಡ್ತವೆ. ನೋಡಿ, ಜೇನು ಹುಳುಗಳು ಮನುಷ್ಯನಿಗೆ ಇದು ಮಿತ್ರ. ಇವುಗಳನ್ನು ಸಾಕಾಣಿಕೆ ಮಾಡೋದ್ರಿಂದ ನಮಗೆ ಯಾವುದೇ ಒಂದು ತೊಂದರೆ ಕೂಡ ಆಗೋದಿಲ್ಲ. ಜೇನನ್ನು ಸಾಕಾಣಿಕೆ ಮಾಡೋದ್ರಿಂದ ಆದಾಯದ ಜೊತೆಗೆ ಪರಿಸರದಲ್ಲೂ ಕೂಡ ನಮಗೆ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಂತೆ ಆಗ್ತದೆ. ನೋಡಿ, ಎಲ್ಲ ಜೇನು ಹುಳುಗಳು ಕುಟುಂಬದಲ್ಲಿ ಈ ಥರ ವಾಸ ಮಾಡಿಕೊಂಡಿದ್ದಾವೆ. ಇವುಗಳಲ್ಲಿ ಇದು ಸಂಸಾರ ಕೋಣೆ ಅಂತ ಹೇಳ್ತೀವಿ. ಸಂಸಾರ ಕೋಣೆ ಅಂದರೆ ಕೆಳಗಿನ ಕಾನೆ. ಇದರಲ್ಲಿ ಅವುಗಳು ಮೊಟ್ಟೆ ಮರಿಯನ್ನು ಬೆಳೆಸ್ಕೊಂಡು ಅವು ಜೀವನ ಚಕ್ರವನ್ನು ಇದರಲ್ಲಿ ಮಾಡ್ತಾ ಇರ್ತವೆ. ಇದು ನೋಡಿ, ಈ ಥರ ನಾವು ಪ್ರೀತಿಯನ್ನು ಮಾಡಬೇಕು ಜೇನು ಹುಳುಗಳಿಗೆ. ಯಾವುದೇ ಕಾರಣಕ್ಕೂ ಕೂಡ ಜೇನು ಹುಳುಗಳು ನಮ್ಮನ್ನು ಚುಚ್ಚೋದಿಲ್ಲ. ನಾವು ಭಯಪಟ್ಟು ಅದನ್ನು ನಾವು ಅವಕ್ಕೆ ತೊಂದರೆ ಕೊಡಲಿಕ್ಕೆ ಹೋದರೆ ಅವು ಕೂಡ ನಮ್ಮನ್ನು ಅಟ್ಯಾಕ್ ಮಾಡ್ತವೆ. ಜೇನು ಹುಳುಗಳಂದರೆ ನಾವು ಭಯಪಡ್ತೀವಿ. ನಿಜಕ್ಕೂ ಕೂಡ ಜೇನು ಹುಳುಗಳು ನಮಗೆ ನಿಜವಾದ ಮಿತ್ರ. ಇದು ಪರಾಗಸ್ಪರ್ಶ ಮಾಡಿ ಬೆಳೆಯನ್ನು ಉಳಿಸ್ತದೆ, ಜೇನುತುಪ್ಪವನ್ನು ಕೊಡ್ತದೆ. ಇಷ್ಟೆಲ್ಲ ಪ್ರಪಂಚವನ್ನೇ ಉಳಿಸಬಲ್ಲಂತಹ ಒಂದು ಮುಖ್ಯವಾದಂತಹ ಕೀಟ ಜೇನು. ಇದು ನಿಜವಾಗಲೂ ನಮ್ಮ ಪರಿಸರದಲ್ಲಿ ಇರಲೇಬೇಕು. ಇದು ಏನು ಮೆಥಡ್ ಸರ್? ಇದು ಯಾವ ಜೇನಿದು? ಇದು ತುಡಬೆ ಜೇನು ಅಂತ ಹೇಳ್ತೀವಿ. ಇದು ನೋಡಿ, ನಾವು ಹುಳುಗಳನ್ನೆಲ್ಲ ಹೀಗೆ ಹಿಡಿತೀವಿ, ಏನೂ ಮಾಡೋದಿಲ್ಲ. ಇವನು ಬಾಯಲ್ಲಿ ಬಿಟ್ಕೊಂಡ್ರು, ಮುಖಕ್ಕೆ ಬಿಟ್ಕೊಂಡ್ರು ಏನೂ ಮಾಡೋದಿಲ್ಲ. ಇವು ನೋಡಿ ಎಷ್ಟು ಮುದ್ದಾಗಿ ಇವು ನಮ್ಮನ್ನು ಮುದ್ದು ಮಾಡ್ತವೆ. ಇವು ಏನೂ ಇದಿಲ್ಲ. ಇತ್ತು ನೋಡಿ, ನಮಗೆ ಈ ಜೇನು ಹುಳುಗಳು ಬೇಡ ಕಂಡ್ರೆ ನೋಡಿ, ಇವು ನಾವು ಅವಕ್ಕೆ ಏಟನ್ನು ಮಾಡಬಾರ್ದು. ನಿಧಾನವಾಗಿ ನಾವು ಈ ಥರ ಇದನ್ನು ಮಾಡಿದರೆ ಅವು ಕೂಡ ನಮಗೆ ಏನೂ ತೊಂದರೆಯನ್ನು ಕೊಡೋದಿಲ್ಲ. ಇದು ಯಾವ ಮೆಥಡ್ ಸರ್? ಇದು ಏನು ಅಂತ ಹೇಳಿದ್ರೆ ಇದು ಯಾವ ಜೇನಿದು? ಇದು ವ್ಯಾಪಿಸ್ ಸೆರೆನಾ ಇಂಡಿಕಾ ಅಂತೇಳಿ ಶಾಸ್ತ್ರೀಯ ಹೆಸರು. ಇದು ಭಾರತೀಯ ತುಡವೆ ಜೇನು ಅಂತ ಇದಕ್ಕೆ ಕರೀತಾರೆ. ಇದರಲ್ಲಿ ಒಂದು ರಾಣಿ ಇರುತ್ತೆ, ಆನಂತರ ಎಲ್ಲ ಕೆಲಸಗಾರ ನೊಣಗಳಿರ್ತವೆ, ಗಂಡು ನೊಣಗಳಿರ್ತವೆ. ಇದರೊಳಗೆ ಒಂದೇ ಒಂದು ರಾಣಿ ಇರ್ತದೆ. ರಾಣಿ ಇರೋದ್ರಲ್ಲಿ ಟ್ರ್ಯಾಕ್ಟರ್ ಹೋಗ್ಬಿಡುತ್ತೆ. ಇದರಲ್ಲಿ ಒಂದು ರಾಣಿ ನೊಣ ಇರುತ್ತೆ ಇಡೀ ಕುಟುಂಬದಲ್ಲಿ, ಮತ್ತು ಕೆಲಸಗಾರ ನೊಣ ಇರ್ತವೆ, ಮತ್ತು ಗಂಡು ನೊಣಗಳು ಇರ್ತವೆ. ಗಂಡು ನೊಣಗಳು ಸಾಧಾರಣ ಒಂದು 500-600 ಇರ್ತವೆ. ಆನಂತರ ಒಂದು ತುಂಬಿದ ಕುಟುಂಬದಲ್ಲಿ, ಆನಂತರ ರಾಣಿ ಒಂದು ಇರ್ತದೆ. ಆನಂತರ ಸಾಧಾರಣವಾಗಿ 40,000-80 ಸಾವಿರಗಳಷ್ಟು ಕೆಲಸಗಾರ ನೊಣಗಳು ಇರ್ತವೆ. ಈ ಬಾಕ್ಸಲ್ಲಿ ಎಷ್ಟು ಇರೇ ಇರುತ್ತೆ ಸರ್? ಇದರಲ್ಲಿ 8 ಫ್ರೇಮ್ಗಳಿರ್ತವೆ. ಒಂದು ಗೂಡಿನಲ್ಲಿ 8 ಫ್ರೇಮ್ಗಳಿರ್ತವೆ. ಇದು ಸೈಡಲ್ಲಿ ನೋಡಿ, ಇದು ತುಪ್ಪವನ್ನು ಮಾಡಿರ್ತದೆ. ಇದರಲ್ಲಿ ಸೈಡಿನ ಏರಿಯಲ್ಲಿ ಹೆಚ್ಚಾಗಿ ತುಪ್ಪವನ್ನು ಮಾಡಿರ್ತದೆ. ಈ ಥರ ಇರ್ತದೆ ಇದರಲ್ಲಿ. ಇದು ಓಕೆ ಆಹಾರದ ಒಂದು ಇದರ ಸ್ಟೋರ್ ಮಾಡ್ಕೊಳ್ತಕ್ಕಂತಹ ಜಾಗ ಇದು. ಆನಂತರ ಮೇಲಿನ ಕಾನೆಗಳಲ್ಲಿ ತುಪ್ಪವನ್ನು ಮಾಡಿದ್ದು ನಾವು ತೆಕ್ಕೊಂಡು ನಾವು ಬಳಸ್ಕೊಳ್ಬಹುದು. ಈ ಒಂದು ಬಾಕ್ಸಲ್ಲಿ ಎಷ್ಟು ಜೇನುತುಪ್ಪ ಸಂಗ್ರಹ ಆಗುತ್ತೆ ಸರ್? ಸಾಧಾರಣವಾಗಿ ವಾರ್ಷಿಕವಾಗಿ 10-15 kg ತುಪ್ಪ ಒಂದು ಬಾಕ್ಸಿನಲ್ಲಿ ಸಂಗ್ರಹ ಆಗ್ತದೆ. ಈಗ ಎಷ್ಟಿದೆ ಕೆ ಜಿ? 1 kgಗೆ 500-2000ವರೆಗೂ ಕೂಡ ಇದೆ. ಒಂದು ಬಾಕ್ಸಿನ ಒಂದು ಬರತಕ್ಕಂಥ ಒಂದು ಹನಿ, ಒಂದು ತುಪ್ಪಕ್ಕೆ, 1 kg ತುಪ್ಪಕ್ಕೆ, ಬಾಕ್ಸ್ ಹನಿಗೆ ಅಷ್ಟಿದೆ. ಈ ಥರ ಹೊಸದಾಗಿ ಏರಿಯನ್ನು 1 by 1 ಕಟ್ತಾ ಹೋಗ್ತದೆ. ನೋಡಿ, ಇದರಲ್ಲಿ ಹೊಸದಾಗಿ ಏರಿ ಕಟ್ಟಿದೆ. ಮೊಟ್ಟೆ ಮರಿಗಳೆಲ್ಲ ಸಮೃದ್ಧವಾಗಿದ್ದಾವೆ ಇದರಲ್ಲಿ.
ಆ ಫುಡ್? ನಾವು ಅವನತ್ರ ಪ್ರಾಡಕ್ಟನ್ನೆಲ್ಲ ನೋಡಲಿಕ್ಕಲ್ಲ. ಸರ್ ಯೂಶ್ವಲಿ ಇದು ಒಂದು ಇದರಿಂದ ಈಗ ನೀವು ಯುವ ಕೃಷಿಕರಿಗಾಗಲಿ ಇವರಿಗಾಗಲಿ ಏನು ಹೇಳ್ತೀರಾ? ಯಾಕೆಂದರೆ ಏನೂ ಮಾಡೋಕ್ಕಾಗದೇ ಇದ್ರೆ ಏನಾದರೂ ಮಾಡ್ಬೋದು ಅಂದರೆ ಈ ಥರದ್ದು ಒಂದು ವರ್ಷಕ್ಕೆ ಆದಾಯದಾಗ ಮಾಡ್ಬೋದಲ್ವ? ಜೇನು ನಾವು ಸಾಕಾಣಿಕೆ ಮಾಡೋದ್ರಿಂದ ದೊಡ್ಡ ಮಟ್ಟದಲ್ಲಿ ಇವತ್ತು ಆದಾಯವನ್ನು ಗಳಿಸ್ಬೋದು. ಜೇನಿನಿಂದ ನಾವು ಇವತ್ತು ನಾವು ಒಂದು 100 ಜನರಿಗೆ ಉದ್ಯೋಗವನ್ನು ಕೊಡಬಹುದು. ಇದನ್ನು ಬಿಟ್ಟು ಇವತ್ತು ನಾವು ಪಟ್ಟಣಗಳತ್ತ ಇಲ್ಲಿ ವಯಸ್ಸಾದ ತಂದೆಯನ್ನು ತಾಯಿಯನ್ನು ಬಿಟ್ಟು ಸಂಸಾರವನ್ನು ಬಿಟ್ಟು ನಾವು ಅಲ್ಲಿ ಹೋಗಿ ಇವತ್ತು ದುಡಿಲಿಕ್ಕೆ ನೋಡ್ತೇವೆ. ಇವತ್ತು ನಮ್ಮಲ್ಲೇ ನಾವು ಉದ್ಯೋಗ ಸೃಷ್ಟಿಯನ್ನು ಮಾಡ್ತಕ್ಕಂತಹ ನಮ್ಮದು ಇದಿರುವಾಗ, ನಾಲೆಜ್ ಇರುವಾಗ ನಾವು ಯಾಕೆ ಬೇರೆ ಕಡೆ ಹೋಗಬೇಕು? ಈ ಮನಸ್ಸನ್ನು ಯುವ ಕೃಷಿಕರು ಅದರ ಬಗ್ಗೆ ಯೋಚನೆ ಮಾಡಬೇಕು. ಇವತ್ತು ಏನಾಗಿದೆ ಕೇಳಿದ್ರೆ, ಇವತ್ತು ಕೆಲಸಕ್ಕಾಗಿ ಹುಡುಕಾಟ, ಇಲ್ಲಿಯೇ ಕಾಲಿನ ಬುಡದಲ್ಲಿಯೇ ಕೆಲಸ ಇದೆ, ಇದಕ್ಕಾಗಿ ನಾವು ಹುಡುಕಾಟ ಮಾಡಲಿಕ್ಕೆ ಬೇರೆ ಕಡೆ ಹೋಗ್ತೇವೆ. ಇದನ್ನು ಜನರು ಮೊದಲನೇದಾಗಿ ಅರ್ಥಕೊಳ್ಬೇಕು. ಇವತ್ತು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಏನು ದುಡಿತೇವೆ ನಾವು ಹೇಳೋದಕ್ಕಿಂತ ಇದ್ದ ಸ್ಥಳದಲ್ಲಿ ನಾವು ಏನು ದುಡಿತೇವೆ ಹೇಳೋದು ಬಹಳ ಮುಖ್ಯ. ಒಂದು ಪೆಟ್ಟಿಗೆಗೆ ಎಷ್ಟು ಖರ್ಚಾಗುತ್ತೆ ಸರ್? ಒಂದು ಪೆಟ್ಟಿಗೆ ಮತ್ತು ಹುಳು ಟ್ಯಾಂಡು ಎಲ್ಲ ಸೇರಿ 4,500 ರೂಪಾಯಿಗೆ ನಾವು ಕೊಡ್ತೇವೆ. ಒಂದು ಬಾಕ್ಸಿನಲ್ಲಿ ಸಾಧಾರಣವಾಗಿ 6 ಫ್ರೇಮ್ ನೊಣಗಳಿರ್ತವೆ ನಮ್ಮಲ್ಲಿ. ಈಗ ಕೆಲವೊಂದು ಮಾರಾಟದ ವೃತ್ತಿಯಿಂದ ಮಾಡ್ತಕ್ಕಂಥವ್ರು ಏನು ಮಾಡ್ತಾರೆ ಕೇಳಿದ್ರೆ 3 ಫ್ರೇಮ್ ನೊಣ 4 ಫ್ರೇಮ್ ನೊಣ ಎಲ್ಲ ಹಾಕಿ ಜೇನುಗೂಡುಗಳನ್ನು ಕೊಟ್ಟುಬಿಡ್ತಾರೆ. ಅದರಿಂದ ಏನಾಗ್ತದೆ ಕೇಳಿದ್ರೆ ಜೇನು ಬೆಳವಣಿಗೆ ಸ್ವಲ್ಪ ಟೈಮ್ ಹಿಡಿತದೆ. ಅದನ್ನೇ ನಾವು ಏನು ಮಾಡ್ತೀವಿ ಕೇಳಿದ್ರೆ ಬಾಕ್ಸ್ಗಳಲ್ಲಿ 6 ಫ್ರೇಮ್ ನೊಣ 8 ಫ್ರೇಮ್ ನೊಣ ಈ ಥರ ಹಾಕಿ ನಾವು ಬಾಕ್ಸನ್ನು ಚೆನ್ನಾಗಿ ಅದನ್ನು ಬೆಳೆಸಿ ನಾವು ಇವತ್ತು ಕೊಡ್ತಾ ಇದ್ದೇವೆ. ಸರ್ ಹಿಂಗೆ ಪರಾಗಸ್ಪರ್ಶ ಬಾಕ್ಸಲ್ಲಿ ಇದಾಗೋದು? ಜೇನು ಹುಳುಗಳು ಹೂವಿಗೆ ಹೋಗ್ತವೆ, ಅಲ್ಲಿ ಗಂಡು ಮತ್ತು ಹೆಣ್ಣು ಹಾಕಿರ್ತೀರ ಮುಚ್ಚಿರ್ತೀರಾ, ಆದರೆ ಹಿಂಗೆ ಹೋಗುತ್ತೆ ಹೊರಗಡೆ? ಅದು ಎದುರುಗಡೆಯಲ್ಲಿ ಒಂದು ಸಣ್ಣ ದ್ವಾರ ಇದೆ, ಅದರ ಮುಖಾಂತರ ಹೊರಕ್ಕೆ ಹೋಗಿ ಬಂದು ಮಾಡ್ತವೆ ಅವು. ಅದರಲ್ಲೇ ಹೋಗಿ ಬಂದು ಒಳಗಡೆ ಹೋಗಿ ಬರುತ್ತೆ? ಹೌದು, ಹೊರಗೆ ಹೋಗಿ ಸಾಧಾರಣ 1 ಕಿಲೋಮೀಟರ್ನಷ್ಟು ದೂರ ಹೋಗಿ ಮತ್ತೆ ವಾಪಸ್ಸಾಗಿ ಅದು ಗುಡಿಗೆ ಬಂದು ಸೇರುತ್ತೆ. ಅದು ಒಂದು ರಾಣಿಯ ಫೆರಾಮೋನ್ ಆಧಾರದ ಮೇಲೆ. ಇವತ್ತು BSNL ಅಥವಾ ನಿಮ್ಮದು ಜಿಯೋ ಇದೆಲ್ಲ ಹೇಗೆ ಒಂದು ಅದರದ್ದೇ ಒಂದು ಸಿಗ್ನಲ್ ಇರುತ್ತೋ, ಅದೇ ರೀತಿ ಜೇನು ಹುಳುಗಳಿಗೂ ಕೂಡ ಪ್ರತಿಯೊಂದು ಹುಳುಗಳಿಗೂ ಕೂಡ ಪ್ರತಿಯೊಂದಕ್ಕೂ ಕೂಡ ಬೇರೆ ಬೇರೆ ಅದರದ್ದೇ ಆದಂತಹ ಒಂದು ವಸ್ತು ಸಾರ ಇದೆ ಅಥವಾ ಫೆರಾಮೋನ್ ಇದೆ. ಅದರ ಆಧಾರದ ಮೇಲೆ ಅದು ಬಂದು ವಾಪಸ್ಸಾಗಿ ಗೂಡನ್ನು ಸೇರ್ತವೆ. ನಾವು ಜೇನು ಕುಟುಂಬವನ್ನು ಡಿವೈಡ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಒಂದು ಕೊಲನಿ ಅಂದರೆ ಜೇನು ಕುಟುಂಬವನ್ನು ಪಡಿತೀವಿ. ಡಿವೈಡ್ ಮಾಡಿದಂತಹ ಕೊಲನಿಗಳನ್ನು ಜನರಿಗೆ ನಾವು ಕೊಡ್ತೀವಿ. ಹುಳವನ್ನು ಹಾಕಿ ಬಾಕ್ಸ್ನಲ್ಲಿ ಅದರಲ್ಲಿ ಸಂಪೂರ್ಣವಾದ ಒಂದು ಕುಟುಂಬವನ್ನು ಇಟ್ಟು ನಾವು ಕೊಡ್ತಕ್ಕಂಥದ್ದು. ಈ ಕುಟುಂಬವನ್ನು ತಗೊಂಡು ಹೋದ್ಮೇಲೆ ಅಲ್ಲಿ ಅವರು ಹೆಚ್ಚಿನದಾಗಿ ಅದನ್ನು ಬೆಳೆಸ್ಕೊಂಡು ಮೇಲೆಗಡೆ ಸೂಪರನ್ನು ಇಡ್ತಾರೆ. ಇದರಲ್ಲಿ ನೋಡಿ, ಈಗ ಕೆಳಗಿನ ಕಾನೆ ಇದು ಬ್ರೂಡ್ ಚೇಂಬರ್ ಅಂತ ಹೇಳ್ತೀವಿ, ಇದು ಸಂಸಾರ ಕೋಣೆ ಅಥವಾ ಬ್ರೂಡ್ ಚೇಂಬರ್. ಈ ಮೇಲಿನ ಕಾನೆ ಇದೆ ನೋಡಿ, ಇಲ್ಲಿ ಇದು ಸ್ಟೆಪ್ ಇದೆ, ಈ ಸ್ಟೆಪ್ಪಲ್ಲಿ ಹನಿ ಬರ್ತಕ್ಕಂಥದ್ದು. ಇದು ಮುಚ್ಚಳ, ಇದು ಪೂರಾ ಫೈಬರ್ ಬಾಕ್ಸ್ ಆಗಿ ನಾವು ಇದನ್ನು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಗ್ಲಾಸ್ ಬಾಕ್ಸನ್ನು ಮಾಡಿದ್ದೀವಿ, ಫೈಬರ್ ಬಾಕ್ಸನ್ನು ಮಾಡಿದ್ದೀವಿ, ಮರದ ಬಾಕ್ಸನ್ನು ಮಾಡಿದ್ದೀವಿ. ಆದರೆ ಹೆಚ್ಚಿನದಾಗಿ ನಮಗೆ ಅನುಕೂಲ ಆಗ್ತಕ್ಕಂಥದ್ದು ಮರದ ಬಾಕ್ಸ್ಗಳು. ಯಾಕೆಂದರೆ ಇವತ್ತು ಮರದ ಬಾಕ್ಸಲ್ಲಿ ಜೇನಿಗೆ ಬಹಳ ಒಂದು ಉತ್ತಮವಾದಂತಹ ವಾತಾವರಣ ನಿರ್ಮಾಣ ಆಗ್ತದೆ. ಹಾಗಾಗಿ ಮರದ ಬಾಕ್ಸನ್ನೇ ನಾವು ಹೆಚ್ಚಿನದಾಗಿ ಉಪಯೋಗಿಸ್ತಕ್ಕಂಥದ್ದು. ಇದು ಫೈಬರ್ ಫ್ರೇಮ್ ನೋಡಿ, ಈ ಥರ ಇದು ಫೈಬರ್ ಫ್ರೇಮನ್ನು ಮಾಡಿದ್ದೀವಿ. ಇದರಲ್ಲಿ ಹನಿ ಜಸ್ಟ್ ಕಲೆಕ್ಟ್ ಆಗ್ತಾ ಇದೆ. ಈಗ ನಾವು ಸ್ವಲ್ಪ ಇದರಲ್ಲಿ ತುಂಬಿಸಿದ್ದನ್ನು ನಾವು ಹನಿಯನ್ನು ನಾವು ಆಲ್ರೆಡಿ ನಾವು ಸ್ವಲ್ಪ ತೆಗೆದಿದ್ದೀವಿ. ಈಗ ಮತ್ತೆ ಎರಡನೇ ಇಷ್ಟನ್ನು ತುಂಬಿಸಿದೆ. ಇದು ಫೈಬರ್ ಬಾಕ್ಸು, ಫೈಬರ್ ಫ್ರೇಮು ಎಲ್ಲವೂ ಕೂಡ ಫೈಬರ್. ಇದನ್ನು ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ಇದನ್ನು ಮಾಡಿದ್ದೀವಿ ನಾವು. ಇನ್ನು ಮರದ ಬಾಕ್ಸು ಭಾಳ ಚೆನ್ನಾಗಾಗ್ತದೆ ನಮಗೆ. ಯಾಕೆಂದರೆ ಮರದ ಬಾಕ್ಸಿಂದ ನಾವು ಯಾವುದೇ ಒಂದು ನಮಗೆ ತೊಂದರೆ ಆಗೋದಿಲ್ಲ ಮರದಿಂದ. ಈ ಫೈಬರ್ಗಿಂತನೂ ನಮಗೆ ಮರದ ಬಾಕ್ಸು ಉತ್ತಮವಾಗಿ ಅನ್ನಿಸ್ತದೆ. ನಾವು ಸುಮ್ಮನೆ ಟ್ರಯಲಿಗೋಸ್ಕರ ಈ ಥರ ಎಲ್ಲ ಮಾಡಿ ನೋಡಿದ್ದೀವಿ. ಆನಂತರ ಇನ್ನೊಂದು ಮಜಂಟಿ ಜೇನು ಅಥವಾ ಸ್ಟಿಂಗ್ಲೆಸ್ ಬಿ ಅಂತ ಹೇಳ್ತೀವಿ. ಅದು ಈ ಥರದ ಮರದ ಪೊಟರೆಗಳಲ್ಲಿ ಇರ್ತವೆ. ಈ ಕಾಡು ಜೇನು ಅಂದರೆ ಇಲ್ಲಿ ನೋಡಿ, ಇದು ಮರದ ಪೊಟರೆಗಳಲ್ಲಿ ಇರ್ತಕ್ಕಂತಹದ್ದು. ಇದು ಸ್ಟಿಂಗ್ಲೆಸ್ ಬಿ ಅಥವಾ ಟ್ರೈಗೋನಾ ಇರಡಿಪೆನ್ನಿಸ್ ಅಂತ ಕರೀತಾರೆ ಇದಕ್ಕೆ. ಇದು ಬಹಳ ಸೂಕ್ಷ್ಮವಾದಂಥ ಸಣ್ಣ ಇದರೊಳಗೆ ಹುಳುಗಳು. ಇದರೊಳಗೆ ಮರದ ಪೊಟರೆ ಒಳಗಿದೆ.
ಇದನ್ನು ನಾವು ತೆಗೆದು ಬಾಕ್ಸಿಗೆ ಹಾಕಿದ್ದೀವಿ. ಅದು ಜೇನು ಸ್ಟಿಂಗ್ಲೆಸ್ ಬೀಯನ್ನು ಅಲ್ಲೆಲ್ಲ ಕಾಣ್ತದೆ ನೋಡಿ, ಅಲ್ಲೆಲ್ಲ ಇಟ್ಟಿದ್ದೇವೆ ನಾವು. ಹೇಳ್ರು ಚಾಕು ಅಡುಗೆ ಕೊಟ್ಟಿದ್ರಲ್ರ ಅಲ್ಲಿ ಕೊಟ್ಟೆ ಅಡುಗೆ. ಹಾಂ ಸರಿ ಚೂರು ಅವರಿಗೆ ಅವ್ರಿಗೆ ಮತ್ತೆ ಲೇಟ್ ಆಗಬಾರ್ದು. ಅಥವಾ ನೀವು ನಿಮಗೆ ಔಷಧ ಬೇಕಲ್ಲ ಮುಖಮಂತ್ರಿ ಒಂದು ಇನ್ನೊಂದು ಇದಿತ್ತಲ್ಲ, ಸ್ವಲ್ಪ ಜಾಗ ಇದ್ದಿತ್ತಲ್ಲ, ಸ್ವಲ್ಪ ತೂಕ ಇದ್ದು ಅದೊಂದು ಎಷ್ಟು ದುಡ್ಡೆಲ್ಲ ಬೇಡ. ನಾವು ಈ ಜೇನು ಕುಟುಂಬಗಳನ್ನು ಡಿವೈಡ್ ಮಾಡಿ ಅದನ್ನು ಕೊಡ್ತೀವಿ ಅಂತ ಹೇಳಿದೆ ನಾನು. ಜೇನು ಕುಟುಂಬವನ್ನು ಯಾವ ರೀತಿಯಾಗಿ ನಾವು ಡಿವೈಡ್ ಮಾಡ್ತೀವಿ? ಜೇನು ಕುಟುಂಬವನ್ನು ಡಿವೈಡ್ ಮಾಡುವಾಗ ಮೊದಲು ಖಾಲಿ ಪೆಟ್ಟಿಗೆಗಳ ಸಂಗ್ರಹ ನಮಗೆ ಬೇಕು. ಕೆಲವೊಬ್ಬೊಬ್ಬರು ಜನರು ಏನು ಮಾಡ್ತಾರೆ ಕೇಳಿದರೆ ಸಣ್ಣ ಪೆಟ್ಟಿಗೆಗಳು ಬೇಕು ಅಂತ ಹೇಳ್ತಾರೆ, ಕೆಲವೊಬ್ಬರು ದೊಡ್ಡ ಪೆಟ್ಟಿಗೆಗಳು ಬೇಕು ಅಂತ ಹೇಳ್ತಾರೆ. ಆ ಲೆಕ್ಕದಲ್ಲಿ ನಾವು ಏನು ಮಾಡಿದ್ದೀವಿ ಕೇಳಿದರೆ, ನಾವು ಸಣ್ಣ ಪೆಟ್ಟಿಗೆಗಳನ್ನು ಕೂಡ ಮಾಡ್ಕೊಂಡಿದ್ದೀವಿ, ದೊಡ್ಡ ಪೆಟ್ಟಿಗೆಗಳನ್ನು ಕೂಡ ಮಾಡ್ಕೊಂಡಿದ್ದೀವಿ. 6 ಫ್ರೇಮ್ ಬಾಕ್ಸ್, 8 ಫ್ರೇಮ್ ಬಾಕ್ಸ್, ಈ ಥರ ಬಾಕ್ಸ್ಗಳನ್ನು ನಾವು ಬೇರೆ ಬೇರೆ ಪ್ರದೇಶಗಳಿಗೆ ಅನುಕೂಲವಾಗುವಂತೆ ಬೇರೆ ಬೇರೆ ಜನರ ಆಯ್ಕೆಗೆ ತಕ್ಕಂತೆ ನಾವು ಎಲ್ಲ ಪೆಟ್ಟಿಗೆಗಳನ್ನು ಕೂಡ ನಾವು ಮಾಡ್ತೀವಿ. ನಿಮಗೆ ISI ಮಾದರಿಯ ಬಾಕ್ಸ್ಗಳು ಕೂಡ ನಮ್ಮ ಹತ್ರ ಲಭ್ಯತೆ ಇದ್ದಾವೆ. ಇವು ISI ಮಾದರಿಯ ಬಾಕ್ಸ್ಗಳು ಚೆನ್ನಾಗಿ ವೇಟ್ ಇದ್ದಾವೆ. ಈ ಬಾಕ್ಸ್ಗಳು ತೋಟಗಾರಿಕಾ ಇಲಾಖೆ ಹಾಗೂ KVIC ಇವುಗಳಿಗೆಲ್ಲ ನಾವು ಸಪ್ಲೈ ಮಾಡ್ತಕ್ಕಂತಹ ಬಾಕ್ಸ್ಗಳಾಗಿರ್ತವೆ. ಈ ಬಾಕ್ಸ್ಗಳ ಕ್ವಾಲಿಟಿ ಕೂಡ ಭಾಳ ಚೆನ್ನಾಗಿರ್ತದೆ. ISI ಮಾದರಿಯ ಬಾಕ್ಸ್ಗಳಾಗಿರ್ತವೆ, ಹೆಚ್ಚಿನ ಒಂದು ತೂಕವನ್ನು ಹೊಂದಿರ್ತವೆ. ಹಾಗೆಯೇ ನಾವು ಈ ಪೆಟ್ಟಿಗೆಗಳ ಹೊರತಾಗಿ ಇನ್ನು ಬಿಡಿ ಭಾಗಗಳನ್ನು ಕೂಡ ನಾವು ಮಾರಾಟ ಮಾಡ್ತೀವಿ. ಫ್ರೇಮ್ಗಳು, ಇಕ್ವಿಪ್ಮೆಂಟ್ಸ್ಗಳು ಬೇರೆ ಬೇರೆ, ಆನಂತರ ಜೇನು ಯಂತ್ರ ಕೂಡ ಇಲ್ಲಿದೆ. ನಾವು ಸ್ಟೇನ್ಲೆಸ್ ಸ್ಟೀಲಿನ ಅಂದರೆ ಪಕ್ಕಾ ಸ್ಟೀಲಿನ ಇದನ್ನು ಕೂಡ ನಾವು ಮಾಡ್ಕೊಂಡಿರ್ತೀವಿ. ಇದನ್ನು ಈ ರೀತಿಯಾಗಿ ತಿರುಗಿಸಿದಾಗ ಜೇನು ತುಪ್ಪ ಮಾತ್ರ ಹೊರಗೆ ಬರ್ತದೆ. ಆನಂತರ ಆ ಎರಿ ಕೂಡ ಹಾಗೇ ಇರ್ತದೆ ಕೆಳಗೆ. ಆ ಎರಿಯನ್ನು ವಾಪಸ್ಸಾಗಿ ನಾವು ಜೇನು ಪೆಟ್ಟಿಗೆಗಳಿಗೆ ಅದನ್ನು ಹಾಕ್ತೀವಿ. ಆಗ ಜೇನು ಬೇಗ ಬೇಗ ತುಪ್ಪವನ್ನು ಮಾಡ್ತವೆ. ಮತ್ತೆ ಇದು ಇದನ್ನು ಹಾಕಿದ ತಕ್ಷಣ ಅದು ಇದಾಗುತ್ತೆ. ಅದು ಇದನ್ನು ಹಾಕ್ತೀವಲ್ಲ, ಇದನ್ನು ಹಾಕಿದಾಗ ಇಲ್ಲಿ ಫ್ರೇಮ್ ಇರ್ತದೆ. ಇದು ಈ ಫ್ರೇಮ್ ಇರ್ತದಲ್ಲ, ಇದರಿಂದ ತುಪ್ಪ ಹೊರಗೆ ಬರ್ತದೆ. ತುಪ್ಪ ಹೊರಗೆ ಬರ್ತದೆ, ಎರಿ ಹಾಗೆ ಇರ್ತದೆ. ಅದನ್ನು ವಾಪಸ್ಸಾಗಿ ಇದನ್ನು ಮಾಡ್ತೀವಿ. ಹಾಗಾಗಿ ನಾವು ಈ ಥರ ಜೇನು ಕುಟುಂಬವನ್ನು ಡಿವೈಡ್ ಮಾಡಿ ಇದನ್ನು ನಾವು ಪೆಟ್ಟಿಗೆಗೆ ಸಹಿತ ಬಾಕ್ಸು ಹುಳ ಎಲ್ಲ ಸಹಿತವಾಗಿ ನಾವು ಕೊಡ್ತೀವಿ, ಮಾರಾಟ ಮಾಡ್ತೀವಿ ನಾವು. ಆನಂತರ ಇದು ನೋಡಿ, ಜೇನು
ಮಿಸರಿ ಜೇನು ಅಥವಾ ಟ್ರೈಗೋನಾ ಇರಿಡಿಪೆನ್ನಿ ಸ್ಟಿಂಗ್ಲೆಸ್ ಬಿ ಅಂತೆಲ್ಲ ಕರೀತಾರೆ ಇದಕ್ಕೆ. ಈ ಜೇನು ಕುಟುಂಬಗಳು ಬಹಳ ಚಿಕ್ಕ ಗಾತ್ರದವಿರ್ತವೆ, ಚಿಕ್ಕ ಗಾತ್ರದ ಹುಳುಗಳು. ಇದರ ತುಪ್ಪಕ್ಕೆ 3,000 ರೂಪಾಯಿ 1 kg ಇದೆ. ಇದು ಬಹಳ ಸಣ್ಣ ಅತಿ ಚಿಕ್ಕ ಹೂ ಬಿಡ್ತಕ್ಕಂತಹ ಸಸ್ಯಗಳು, ಕೊಳವೆ ಆಕಾರದ ಸಸ್ಯಗಳಿಗೂ ಕೂಡ ಇದು ಹೋಗಿ ಹೂವನ್ನು ಹೀರ್ಕೊಂಡು ಅದರಲ್ಲಿ ಇರತಕ್ಕಂಥ ಪುಷ್ಪರಸವನ್ನು ತಂದು ಜೇನುತುಪ್ಪವನ್ನಾಗಿ ಮಾಡ್ತವೆ. ಈ ಮಿಸರಿ ಜೇನಿನ ತುಪ್ಪಕ್ಕೆ ಬಹಳ ಔಷಧೀಯ ಗುಣಗಳಿರೋದ್ರಿಂದ ಹೆಚ್ಚಿನ ಬೇಡಿಕೆ ಕೂಡ ಇದೆ. ಇದನ್ನು ಕೂಡ ನಾವು ನಾವು ಜೇನು ಕೃಷಿಯ ಬಗ್ಗೆ ನಿಮಗೆ ಎಲ್ಲ ಈಗ ಯಾವ ರೀತಿ ಮಾಡಬೇಕು, ಡಿವೈಡ್ ಮಾಡಬೇಕು ಅನ್ನೋದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀವಿ. ಜೇನಿನಿಂದ ಏನೆಲ್ಲ ತೆಗಿಬಹುದು, ಜೇನಿನಿಂದ ಯಾವ್ಯಾವ ಪ್ರಾಡಕ್ಟನ್ನು ನಾವು ತೆಗಿತೀವಿ ಮತ್ತು ಯಾವ ರೀತಿ ಮೌಲ್ಯವರ್ಧನೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಚಿಕ್ಕದಾಗಿ ತಿಳಿಸ್ಕೊಡ್ತೇನೆ. ಜೇನಿನಿಂದ ನಾವು ಜೇನು ತುಪ್ಪವನ್ನು ತೆಗಿತೀವಿ. ಜೇನಿನ ತುಪ್ಪದ ನಂತರ ನಾವು ಜೇನಿನ ಮೇಣವನ್ನು ತೆಗಿತೀವಿ. ಈ ಜೇನಿನ ಮೇಣ ಕೂಡ ಇವತ್ತು ಬಹಳ ಬೆಲೆ ಇರತಕ್ಕಂಥದ್ದು. ಜೇನಿನ ಮೇಣವನ್ನು ಹಾಗೆ ಹಿಂಡಿ ಕೊಟ್ಟರೆ ನಮಗೆ ಅದಕ್ಕೆ ಸಾಧಾರಣವಾಗಿ 150 ರೂಪಾಯಿ ಸಿಗ್ತದೆ. ಅದನ್ನು ನಾವು ಫಿಲ್ಟರ್ ಮಾಡಿದರೆ 850ರವರೆಗೆ ಸಿಗ್ತದೆ. ಅದನ್ನು ನಾವು ಪ್ರಾಡಕ್ಟನ್ನಾಗಿ ಮಾಡ್ತೀವಿ. ಈ ಪ್ರಾಡಕ್ಟ್ಗೆ ನಮಗೆ ಸಾಧಾರಣವಾಗಿ 10,000 ರೂಪಾಯಿ. ಅಂದರೆ ಈ ಮೌಲ್ಯವರ್ಧನೆ ಮಾಡಿದರೆ ರೈತನ ಆದಾಯ ದ್ವಿಗುಣ ಆಗ್ತದೆ ಹೇಳೋದ್ರ ಬಗ್ಗೆ ನಾನು ಒಂದು ಸಣ್ಣ ಚಿಕ್ಕ ಉದಾಹರಣೆಯನ್ನು ಹೇಳ್ತಾ ಇದ್ದೇನೆ. ಇದರಲ್ಲಿ ಏನು ಮಾಡಿದ್ದೀವಿ ನಾವು ಪ್ರಾಡಕ್ಟನ್ನು ಜೇನಿನ ಮೇಣದಲ್ಲಿ? ಜೇನಿನ ಮೇಣವನ್ನು ನಾವು ಅದನ್ನು ಫಿಲ್ಟರ್ ಮಾಡಿ ಆನಂತರ ಇದನ್ನು ಒಂದು ಲಿಪ್ ಬಾಮ್ ಅಂತ ಮಾಡಿದ್ದೀವಿ. ಇದರಲ್ಲಿ ಏನೇನು ಬಳಸಿದ್ದೀವಿ ಕೇಳಿದರೆ ಜೇನಿನ ಮೇಣ ಇದೆ, ಕೊಬ್ಬರಿ ಎಣ್ಣೆ ಇದೆ, ದಾಸವಾಳ ಹೂವಿನ ಕೆಂಪು ದಾಸವಾಳ ಹೂವಿನ ಪೌಡರನ್ನು ಹಾಕಿದ್ದೀವಿ ಕಲರಿಗೋಸ್ಕರ. ಇನ್ನು ಒಂದೆರಡು ಕೆಲವೊಂದು ಹರ್ಬ್ಸನ್ನು ಹಾಕಿದ್ದೀವಿ. ಇದರಿಂದ ನಾವು ತುಟಿಗೆ ಹಚ್ಚೋದ್ರಿಂದ ತುಟಿಯಲ್ಲಿ ಹೊಳಪು ಬರ್ತದೆ. ಆನಂತರ ತುಟಿ ಒಡೆದಿದ್ದು ಕಡಿಮೆ ಆಗ್ತದೆ. ಇದರಲ್ಲಿ ತುಟಿ ಸೀಳು ಬಿಡ್ತಕ್ಕಂತಹದ್ದು ಎಲ್ಲ ಕೂಡ ಕಡಿಮೆ ಆಗ್ತಕ್ಕಂಥದ್ದು. ಆನಂತರ ಇದರಲ್ಲಿ ಚರ್ಮ ಚೆನ್ನಾಗಿ ಮೆತ್ತವಾಗಿ, ಇದರಿಂದ ಚರ್ಮದ ಕಾಂತಿ ಬಹಳಷ್ಟು ಸುಂದರವಾಗಿ ಕಾಣ್ತದೆ. ಹಾಗಾಗಿ ನಾವು ಇದನ್ನು ಕೂಡ ನಾವು ಬಳಕೆ ಮಾಡ್ತೀವಿ. ಇದನ್ನು ಸೇಲ್ ಕೂಡ ಮಾಡ್ತೀವಿ. ನಾವು ಒಂದು ಇದಕ್ಕೆ 80 ರೂಪಾಯಿಗೆ ಲಿಪ್ ಬಾಮನ್ನು ಸೇವ್ ಇದು ಮಾಡ್ತೀವಿ ನಾವು. ಅದೇ ಪೆಟ್ರೋಲಿಯಂ ಜೆಲ್ಲಿಯಿಂದ ಮಾಡಿದಂತಹ ಉತ್ಪನ್ನಗಳಾದರೆ ನಮ್ಮ ತುಟಿಗೆ ಅದು ಕಪ್ಪಾಗಿಸ್ತದೆ ಕೊನೆಗೆ. ಆನಂತರ ತುಟಿಯ ಕಲರ್ ಕಪ್ಪಾದ ಮೇಲೆ ನಂತರದಲ್ಲಿ ಇನ್ನೊಂದು ಏನು ಕೇಳಿದರೆ ಅದು ಹೊಟ್ಟೆ ಒಳಗೆ ಹೋದಾಗ ಲಿವರ್ ಫಂಕ್ಷನ್ ಕೂಡ ಸ್ಲೋ ಆಗುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ನಾವು ನ್ಯಾಚುರಲ್ ಆಗಿ ಇದನ್ನು ಬಳಕೆ ಮಾಡ್ತಾ ಇದ್ದೀವಿ. ಆನಂತರ ಜೇನಿನಿಂದ ಇನ್ನೊಂದು ಪರಾಗವನ್ನು ತೆಗಿತೀವಿ. ಜೇನಿನ ಪರಾಗ ಅಂತಂದರೆ ಜೇನು ಹುಳುಗಳು ಹೂವಿಗೆ ಹೋಗಿ ಅದು ಕಾಲಿನಲ್ಲಿ ಪರಾಗವನ್ನು ತಗೊಳ್ತದೆ, ಪುಷ್ಪರಸವನ್ನು ಹೀರ್ಕೊಂಡು ತನ್ನ ಗ್ರಂಥಿಯಲ್ಲಿ ಮತ್ತೆ ವಾಪಸ್ ಹೊಳ್ಳಿ ಬರ್ತದೆ. ಹೊರಳಿ ಬಂದಾಗ ಅದು ಅಲ್ಲಿ ಜೇನುತುಪ್ಪವನ್ನಾಗಿ ಪರಿವರ್ತನೆ ಮಾಡ್ತದೆ. ಆ ಪುಷ್ಪರಸವನ್ನು, ಜೇನಿನ ಪರಾಗವನ್ನು ತನ್ನ ಆಹಾರವಾಗಿ ಅದು ಉಪಯೋಗಿಸ್ತದೆ. ಆ ಪರಾಗವನ್ನು ನಾವೇನು ಮಾಡ್ತೀವಿ ಕೇಳಿದರೆ, ನಾವು ಜೇನಿನ ಪರಾಗ ತಡೆಗೇಟನ್ನು ಉಪಯೋಗಿಸಿ ಇದರ ಮುಖಾಂತರ ನಾವು ಜೇನಿನ ಪರಾಗವನ್ನು ಈ ಒಂದು ಭಾಗದಲ್ಲಿ ಕಲೆಕ್ಟ್ ಮಾಡಿ ಇದನ್ನು ತೆಗೆದು ನಾವು ಒಣಗಿಸಿ ಇದನ್ನು ತುಂಬಿ ಈ ಥರ ಮಾಡಿ ಇಟ್ಕೊತೀವಿ. ಇದು 2,000ದಿಂದ 20,000ರವರೆಗೆ ಬೆಲೆಯನ್ನು ಹೊಂದಿದೆ. ಇದನ್ನು ಯೂಸ್ ಮಾಡೋದಂದರೆ ಪ್ರೋಟೀನ್ ಇರ್ತದೆ ಇದರಲ್ಲಿ. ಇದನ್ನು ನಾವು ತಿನ್ನೋದ್ರಿಂದ ನಮ್ಮ ಶರೀರಕ್ಕೆ ಪ್ರೋಟೀನ್ ದೊರಕುತ್ತದೆ. ಈ ಫ್ಯಾಟಿ ಲಿವರ್ನಂಥ ಸಮಸ್ಯೆಗಳಲ್ಲಿ ಈ ಥರ ಎಲ್ಲ ಕೆಲವೊಂದು ಸಮಸ್ಯೆ ಇದ್ದಾಗ ಇದನ್ನು ಬಹಳಷ್ಟು ಜನ ಇದನ್ನು ಉಪಯೋಗ ಮಾಡ್ತಾರೆ. ಈ ಫ್ಯಾಟಿ ಲಿವರ್ ಇರ್ತಕ್ಕಂಥದ್ದು, ಲಿವರ್ ಸಿರೋಸಿಸ್ ಆಗ್ತಕ್ಕಂಥದ್ದು, ಇದೆಲ್ಲ ಸಮಸ್ಯೆಗಳಿಗೆ ಇದನ್ನು ನಾವು ತಿನ್ನೋದ್ರಿಂದ ಎಷ್ಟೋ ಜನರಿಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಹಾಗಾಗಿ ಜೇನಿನ ಪರಾಗವನ್ನು ನಾವು ಆಹಾರವಾಗಿ ಉಪಯೋಗಿಸೋದು. ಜೇನಿನ ಪರಾಗವನ್ನು ನಾವು ಕಾಂತಿವರ್ಧಕವಾಗಿ ಅಂದರೆ ಪೇಸ್ಟ್ ಪ್ಯಾಕ್ ಮಾಡ್ತಾರೆ ಇದರ ಪೌಡರನ್ನು, ಅದು ಕೂಡ ಉಪಯೋಗಿಸ್ಬೋದು. ಆನಂತರ ಜೇನಿನ ಪರಾಗವನ್ನು ಲಿಂಬು ರಸದಲ್ಲಿ ಕಲಸಿ ಹಚ್ಚಿದರೆ ನಮಗೆ ಅದರಲ್ಲಿ ಇದರಲ್ಲಿ ಲಿಂಬು ರಸವನ್ನು ಲಿಂಬು ರಸದಲ್ಲಿ ಇದನ್ನು ಕಲಸಿ ಹಚ್ಚಿದಾಗ ಕಪ್ಪು ಕಲೆಗಳು ವಾಸಿ ಆಗ್ತದೆ. ಮುಖದಲ್ಲಿ ಬರ್ತಕ್ಕಂಥದ್ದು ಸನ್ಬರ್ನ್ ಅಂತ ಹೇಳ್ತೀವಿ, ಅದು ಕಡಿಮೆ ಆಗ್ತದೆ. ಇದನ್ನು ಹಾಲಲ್ಲಿ ಕಲಸಿ ಹಚ್ಚಿದರೆ ಮೊಡವೆ ಕಡಿಮೆ ಆಗ್ತದೆ. ಆನಂತರ ಇದೇ ಪರಾಗದಿಂದ ನಾವು ಸೋಪನ್ನು ತಯಾರಿ ಮಾಡಿದ್ದೀವಿ. ಇದು ಬಿ ಪೋಲನ್ ಸೋಪ್, ಜೇನಿನ ಪರಾಗದಿಂದ ಮಾಡಿರ್ತಕ್ಕಂಥ ಸೋಪ್. ಇದು ಮೂಲ ವಸ್ತು ಇದಕ್ಕೆ ಪರಾಗ. ಇದನ್ನು ನಾವು ಆನಂತರದಲ್ಲಿ ಶಿಕಾಕಾಯಿ ಪೌಡರು, ಅಂಟ್ವಾಳಕಾಯಿ ಪೌಡರು, ಆನಂತರ ಕೊಬ್ಬರಿ ಎಣ್ಣೆ ಇದನ್ನೆಲ್ಲ ಹಾಕಿ ತಯಾರು ಮಾಡ್ತೀವಿ. ಇದು ಚರ್ಮದ ಅಲ್ಲಿ ಬರ್ತಕ್ಕಂತಹ ಪ್ರಾಬ್ಲಮ್ಗಳಿಗೆ, ಸ್ಕಿನ್ ಅಲರ್ಜಿಸ್ ಅಂತ ಹೇಳ್ತೇವೆ, ಅದನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಕಪ್ಪು ಕಲೆಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಚರ್ಮಕ್ಕೆ ಕಾಂತಿ ಕೊಡ್ತಕ್ಕಂಥದ್ದು, ಅಂದರೆ ಸ್ಕಿನ್ನನ್ನು ಗ್ಲೋ ಮಾಡ್ತದೆ. ಹಾಗಾಗಿ ಇದನ್ನು ತಲೆ ಹೊಟ್ಟನ್ನು ನಿವಾರಣೆ ಮಾಡ್ತದೆ ಇದು. ಹಾಗಾಗಿ ಇದನ್ನು ಎಲ್ಲರೂ ಕೂಡ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಕೂಡ ಇದನ್ನು ಉಪಯೋಗಿಸ್ಬೋದು. ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರೋದಿಲ್ಲ ಇದರಲ್ಲಿ. ಹಾಗೆಯೇ ನಾವು ಜೇನಿನ ಆಮ್ಲಾಶ್ವಗಂಧ ಅಂತ ಮಾಡಿದ್ದೀವಿ. ಇದು ಜೇನಿನ ತುಪ್ಪ
ಆನಂತರ ರಾಯಲ್ ಜೆಲ್ಲಿ ಹಾಕಿರ್ತೇವೆ, ಜೇನಿನ ಪರಾಗವನ್ನು ಹಾಕಿರ್ತೇವೆ. ಆನಂತರ ಇದರಲ್ಲಿ ನೆಲ್ಲಿಕಾಯಿ, ಅಶ್ವಗಂಧ, ಶತಾವರಿ, ವಿಧಾರಿ ಇವೆಲ್ಲವೂ ಕೂಡ ಸಮೃದ್ಧವಾಗಿದ್ದಾವೆ ಇದರಲ್ಲಿ. ಇದನ್ನು ತಿನ್ನೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗ್ತದೆ, ದೃಷ್ಟಿಹೀನತೆಯನ್ನು ಕಡಿಮೆ ಮಾಡ್ಕೋಬಹುದು. ಆನಂತರ ನಾವು ಇದನ್ನು ತಿನ್ನೋದ್ರಿಂದ ನಮಗೆ ಡೈಜೆಷನ್ ಕೂಡ ಬಹಳ ಚೆನ್ನಾಗಾಗ್ತದೆ. ಆನಂತರ ಮೆಮೊರಿ ಪವರ್ ಜಾಸ್ತಿ ಮಾಡ್ತಕ್ಕಂಥ ಶಕ್ತಿಯನ್ನು ಈ ಆಮ್ಲಾಶ್ವಗಂಧ ಬಂದಿದೆ. ಎಷ್ಟೋ ಜನ ಇದನ್ನು ಉಪಯೋಗಿಸಿರ್ತಕ್ಕಂಥವರು ನಮಗೆ ಬಂದು ಹೇಳಿರ್ತಾರೆ, ಬಹಳ ಚೆನ್ನಾಗಾಗಿದೆ, ಈ ಥರ ನಮಗೆ ಬುದ್ಧಿಶಕ್ತಿ ಬೆಳವಣಿಗೆ ಆಗಿದೆ ತಮ್ಮ ಮಕ್ಕಳಿಗೆ ಅಂಥೇಳಿ. ಹಾಗಾಗಿ ಇದನ್ನು ನಾವು ಎಷ್ಟೋ ಜನರಿಗೆ ಕೊಡ್ತೇವೆ. ಬಹಳ ಒಂದು ಉತ್ತಮವಾದಂತಹ ಪ್ರಾಡಕ್ಟ್ ಅಂತಲೇ ನಾವು ಹೇಳ್ತೀವಿ. ಇದರ ಜೊತೆಯಲ್ಲಿ ನಾವು ಲೆಮನ್ ಜಿಂಜರ್ ಹನಿ ಅಂಥೇಳಿ ಶುಂಠಿ, ಜೇನುತುಪ್ಪ, ಲಿಂಬು ಹಾಗೂ ಜೇನಿನ ತುಪ್ಪಗಳ ಮಿಶ್ರಣದ ಜೊತೆಯಲ್ಲಿ ಇದನ್ನು ಹಿಪ್ಪಲಿ ಕೂಡ ಹಾಕಿರ್ತೀವಿ. ಇದು ಡೈಜೆಷನ್ ಚೆನ್ನಾಗಿ ಮಾಡ್ತದೆ. ಅನಂತರದಲ್ಲಿ ನಮಗೆ ಆ್ಯಸಿಡಿಟಿಯನ್ನು ಕಡಿಮೆ ಮಾಡ್ತಕ್ಕಂತಹ ಗುಣವನ್ನು ಇದು ಹೊಂದಿದೆ. ಬಹಳಷ್ಟು ಜನರಿಗೆ ನಾವು ಇದನ್ನು ಕೊಟ್ಟಾಗ ಈ ಥರದ ಒಂದು ಉತ್ತರಗಳು ಕೂಡ ಬಂದಿದ್ದಾವೆ. ಆನಂತರ ಪಿತ್ತವನ್ನು ಕಡಿಮೆ ಮಾಡೋಕ್ಕೋಸ್ಕರ ಇದು ನಮ್ಮದು ಕೋಕಮ್ಮನ್ನು ಮಾಡಿದ್ದೀವಿ ನಾವು. ಕೋಕಮ್ನಲ್ಲಿ ಇದರಲ್ಲಿ ಹೆಚ್ಚಿನದಾಗಿ ಇದರಲ್ಲಿ ಕೋಕಮ್ ಅಂದರೆ ಕೋಕಮ್ ಹಣ್ಣು ಬರ್ತದೆ, ಅಂದರೆ ಮುರುಗಲ ಹಣ್ಣು, ಗಾರ್ಸಿನಿಯಾ ಇಂಡಿಕಾ ಅಂಥೇಳಿ. ಇದರ ಹಣ್ಣಿನಿಂದ ಮಾಡಿರ್ತಕ್ಕಂತಹ ರಸವನ್ನು ತೆಗೆದು ಆ ರಸಕ್ಕೆ ಜೇನುತುಪ್ಪವನ್ನು ಬೆರೆಸಿ ಇದನ್ನು ನಾವು ಪೇಯವನ್ನಾಗಿ, ಅಂದರೆ ಇದರಿಂದ 4 ಚಮಚವನ್ನು ಇದರಲ್ಲಿ 1 ಗ್ಲಾಸ್ ನೀರಿಗೆ ಹಾಕಿ ಆನಂತರ ಅದನ್ನು ಕರಡಿ ಕುಡಿಯೋದ್ರಿಂದ ಪಿತ್ತವನ್ನು ಕಡಿಮೆ ಮಾಡ್ಕೋಬೋದು. ಆನಂತರ ಜ್ಯೂಸ್ ಕೂಡ ಬಹಳ ಚೆನ್ನಾಗಿ ಇದನ್ನು ಕುಡಿಯೋದ್ರಿಂದ ಬಹಳ ಆರೋಗ್ಯಕರವಾಗಿಯೂ ಕೂಡ ರುಚಿಕರವಾಗಿಯೂ ಕೂಡ ಇರ್ತದೆ ಇದು. ಆನಂತರ ಬೇರೆ ಬೇರೆ ಜೇನುತುಪ್ಪಗಳನ್ನು ಇಲ್ಲಿ ಕಾಣಬಹುದು. ಎಲ್ಲ ಬೊಟಾನಿಕಲ್ ನೇಮನ್ನು ಹಾಕಿದ್ದೀವಿ ಇದರಲ್ಲಿ. ಎಲ್ಲ ಬೇರೆ ಬೇರೆ ಜೇನುತುಪ್ಪ ಇದ್ದಾವೆ ಇದರಲ್ಲಿ. ಇದು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೂಗಳು ಬಿಟ್ಟಾಗ ಅದರಲ್ಲಿ ನಾವು ಸಪ್ರೇಟಾಗಿ ಇದನ್ನು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು. ಅಂಟ್ವಾಳಕಾಯಿ ಸೋಪು ಪೌಡರ್, ಅಂಟ್ವಾಳಕಾಯಿದು ಹೂವಿರ್ಬೋದು, ಅದರಿಂದ ತೆಗೆದಿರ್ತಕ್ಕಂಥದ್ದು ಆ್ಯಂಟಿ ಕ್ಯಾನ್ಸರ್ನಂತಹ ಗುಣಗಳನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ ಇದೆಲ್ಲವನ್ನು ಕೂಡ ನಾವು ಇದರಲ್ಲೇ ತೆಗಿತೇವೆ. ಆನಂತರ ಜೇನು ಹುಳುಗಳಿಂದ ನಾವು ಚುಚ್ಚಿಸಿ ಅದರಲ್ಲಿ ಕೂಡ ನಾವು ಆದಾಯವನ್ನು ಪಡಿತೇವೆ ಮತ್ತು ಆರೋಗ್ಯವನ್ನು ಪಡಿತೇವೆ. ಇದು ಹೇಗೆ ಕೇಳಿದರೆ, ಜೇನುಹುಳುಗಳು ಚುಚ್ಚೋದು ಒಂದು ಎಪಿಥೆರಪಿ ಅಂತ ಹೇಳ್ತಾರೆ. ಜೇನುಹುಳುಗಳು ಚುಚ್ಚೋದ್ರ ಮುಖಾಂತರ ನಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆ ಆಗ್ತದೆ. ಆ್ಯಂಟಿಬಯೋಟಿಕ್ ನಮ್ಮ ಶರೀರಕ್ಕೆ ಲಭಿಸ್ತದೆ. ಇದರ ಜೊತೆಯಲ್ಲಿ ಆರ್ಥರೈಟಿಸನ್ನು ಕೂಡ ನಾವು ಕಡಿಮೆ ಮಾಡ್ಕೋಬೋದು. ಹಾಗಾಗಿ ಜೇನುಹುಳುಗಳನ್ನು ಚುಚ್ಚೋದಕ್ಕೆ ಬೇರೆ ಬೇರೆ ದೇಶಗಳಿಂದ ನಮ್ಮಲ್ಲಿ ಜನ ಬಂದು ಚುಚ್ಕೋತಾರೆ. ಅದು ಒಂದು ಜೇನುಹುಳವನ್ನು ಚುಚ್ಚಿದರೆ ನಾವು 400 ರೂಪಾಯಿನ ತಗೊಳ್ತೀವಿ ಬೇರೆ ದೇಶದವರಿಗೆ. ನಮ್ಮ ದೇಶದವರಿಗೆ 200 ಕೂಡ ತಗೋತೀವಿ, 100 ಕೊಟ್ಟರು ತಗೋತೀವಿ. ಇನ್ನೆಲ್ಲ ಬಡವರು ಅಂತಂದರೆ ಹಾಗೇನೂ ಕೂಡ ಚುಚ್ಚಿಸಿ ಕಳಿಸ್ತೀವಿ. ಇದರಿಂದ ಸಾಕಷ್ಟು ಜನರಿಗೆ ಆರೋಗ್ಯ ವೃದ್ಧಿ ಆಗ್ತದೆ. ಇದರ ಜೊತೆಯಲ್ಲಿ ಕ್ಯಾನ್ಸರ್ ಕೂಡ ಕಡಿಮೆ ಆದಂತಹ ಉದಾಹರಣೆಗಳು ನಮ್ಮಲ್ಲಿ ಇದ್ದಾವೆ. ಕ್ಯಾನ್ಸರ್ ರೋಗ ಕೂಡ ಕಡಿಮೆ ಆಗಿರತಕ್ಕಂಥದ್ದು ಉದಾಹರಣೆಗಳು ಸಾಕಷ್ಟಿದ್ದಾವೆ. ಹಾಗಾಗಿ ಅದನ್ನು ಕೂಡ ನಾವು ಜೇನಿನ ಒಂದು ಥೆರಪಿಯನ್ನು ಮಾಡ್ತೀವಿ. ಈ ಥೆರಪಿಯನ್ನು ಅಂದರೆ ಎಪಿಥೆರಪಿ ಅಂತ ಹೇಳ್ತೀವಿ. ಈ ಎಪಿಥೆರಪಿಗೆ ಕೂಡ ನನಗೆ ಡಾಕ್ಟರೇಟ್ ಬಂದಿದೆ. ಯುನೈಟೆಡ್ ಕಿಂಗ್ಡಮ್, ಸ್ಟೇಟಸ್ ಆಫ್ ಅಮೇರಿಕಾದಿಂದ ನನಗೆ ಡಾಕ್ಟರೇಟ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ ಜೇನು ಹುಳುಗಳನ್ನು ನಾವು ಚುಚ್ಚಿಸಿ ಒಂದು ಆದಾಯವನ್ನು ಕೂಡ ಪಡಿಬಹುದು, ಆರೋಗ್ಯವನ್ನು ಕೂಡ ಪಡಿಬಹುದು. ಹಾಗೆ ನಾವು ಜೇನಿನ ವಿಷವನ್ನು ಸಪ್ರೇಟಾಗಿ ಕಲೆಕ್ಟ್ ಮಾಡ್ತೀವಿ. ಇದು ಬಿ ವೆನಮ್ ಕಲೆಕ್ಟರ್ ಹೇಳ್ತಕ್ಕಂಥ ಒಂದು ಮಷಿನ್ ಇದು. ಇದರಲ್ಲಿ ನಾವು ಜೇನು ಹುಳುಗಳನ್ನು ಇದರಲ್ಲಿ ಸ್ವಲ್ಪ ಮುಂಭಾಗದಲ್ಲಿ ಬಿಟ್ಟು 1-2 ಹುಳುಗಳನ್ನು ಇದರ ಮೇಲೆ ಹಾಕಿದಾಗ ಈ ಒಂದು ತಂತಿಯಲ್ಲಿ ಶಾಕ್ ಬರ್ತದೆ. ಇದನ್ನು ಸ್ವಿಚ್ ಆನ್ ಮಾಡಿದಾಗ ಅಲ್ಲಿ ಅವಾಗ ಏನಾಗ್ತದೆ ಕೇಳಿದರೆ ಜೇನು ಹುಳುಗಳು ಇದರ ಮೇಲೆಲ್ಲ ವಿಷವನ್ನು ಬಿಡ್ತವೆ. ಅದನ್ನು ನಾವು ಈ ಗ್ಲಾಸಿನಲ್ಲಿರ್ತಕ್ಕಂಥದ್ದನ್ನೆಲ್ಲ ತೆಗೆದು ಅದನ್ನು ಬಾಟಲ್ ತುಂಬಿ ಇದನ್ನು ಕೂಡ ಮಾರಾಟ ಮಾಡ್ತೀವಿ. ಇದು 1 ಗ್ರಾಮ್ಗೆ 80,000ದವರೆಗೆ ಇದು ಸೇಲ್ ಆಗ್ತದೆ. ಹಾಗಾಗಿ ಇದರಿಂದ ಏನು ಮಾರಾಟ ಮಾಡೋದ್ರಿಂದ ನಮಗೆ ಇದರಿಂದ ಏನು ಲಾಭವನ್ನು ಪಡಿತಾರೆ ಕೇಳಿದರೆ, ಆ ಮಾರಾಟ ಮಾಡಿದಂತಹ ಬಿ ವೆನಮನ್ನು ಇದನ್ನು ಶರೀರಕ್ಕೆ ಚುಚ್ಚುತ್ತಾರೆ. ಅಂದರೆ ಆ ಚುಚ್ಚಿದ ಮುಖಾಂತರ ಅದು ಡಾಕ್ಟರ್ಸ್ ಅಥವಾ ಯಾರಾದರೂ ಸರಿಯಾದ ಇವರೇ ಮಾಡ್ತಕ್ಕಂಥದ್ದು, ನಾವೆಲ್ಲ ಮಾಡಲಿಕ್ಕೆ ಬರೋದಿಲ್ಲ. ಆ ಜೇನಿನ ವಿಷವನ್ನು ಚುಚ್ಚಿಸೋದನ್ನು ಅದನ್ನು ಬಿ ವೆನಮ್ ಅವಶ್ಯಕತೆ ಇರತಕ್ಕಂತಹ ಕೆಲವೊಂದು ಕಾಯಿಲೆಗಳಿಗೆ ಅದನ್ನು ಬಳಕೆ ಮಾಡ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಬಹಳಷ್ಟು ಬೇಡಿಕೆ ಇದೆ. ಇದನ್ನು ನಾವು ಹೆಚ್ಚಿನ ಬಾಕ್ಸನ್ನು ಸಾಕಿದಾಗ ಮಾತ್ರ ಅದನ್ನು ನಾವು ತೆಕ್ಕೊಳ್ಬಹುದು. ಹಾಗೆಯೇ ನಾವು ಈ ಜೇನಿನಲ್ಲಿ ಇನ್ನೂ ಅನೇಕ ಉತ್ಪನ್ನಗಳನ್ನು ತೆಗಿತೀವಿ, ಮಾರಾಟ ಮಾಡ್ತೀವಿ. ಇದರಿಂದ ಸಾಕಷ್ಟು ಆದಾಯ ಕೂಡ ನಮಗೆ ಬರೋದ್ರ ಹೊತ್ತಿಗೆ ನಮಗೆ ಜನರ ಆರೋಗ್ಯ ಕೂಡ ಬಹಳ ಮುಖ್ಯವಾಗಿ ಅದರಿಂದ ಲಾಭವನ್ನು ಪಡಿತಾರೆ. ಇದು ನೋಡಿ, ಜೇನಿನ ಪರಾಗವನ್ನು ಮತ್ತು ರಾಯಲ್ ಜೆಲ್ಲಿಯನ್ನು ಉಪಯೋಗಿಸಿ ಮಾಡಿರ್ತಕ್ಕಂತಹ ಒಂದು ಪೌಡರನ್ನು ಮಾಡಿದ್ದೀವಿ. ಇದರಲ್ಲಿ ಗ್ಲುಕೋಸ್ ಪೌಡರ್ ಇದೆ. ಈ ಪೌಡರನ್ನು ನಾವು ಜನರಿಗೆ ಕೊಟ್ಟಾಗ ಜನರಿಗೆ ಹಸಿವೆ ಚೆನ್ನಾಗಾಗ್ತದೆ, ಆರೋಗ್ಯ ಸುಧಾರಣೆ ಆಗ್ತದೆ. ಯಾರು ತೆಳ್ಳಗೆ ಇರ್ತಾರೆ, ವೀಕ್ ಇರ್ತಾರೆ, ಅವರಿಗೆ ಇದನ್ನು ಕೊಟ್ಟಾಗ ಅವರು ಶರೀರದಲ್ಲಿ ಕೂಡ ಚೆನ್ನಾಗಿ ಸುಧಾರಿಸ್ತಾರೆ. ಬಹಳ ಒಳ್ಳೆಯ ಪ್ರಾಡಕ್ಟ್ ಇದು ಕೂಡ. ಇದನ್ನು ಕೂಡ ನಾವು ಸೇಲ್ ಮಾಡ್ತೀವಿ. ಹಾಗೆಯೇ ಇನ್ನೂ ಅನೇಕ ಉತ್ಪನ್ನಗಳನ್ನು ನಾವು ಇಲ್ಲಿ ತಯಾರು ಮಾಡ್ತೀವಿ. ಹನಿ ಜಾಮ್ ಅಂತ ಕೂಡ ನಾವು ತಯಾರು ಮಾಡ್ತೀವಿ. ಜೇನಿನ ತುಪ್ಪದಿಂದ ಜಾಮ್ ಮಾಡ್ತೀವಿ. ಇದು ಕೂಡ ಇವತ್ತು ಸಾಕಷ್ಟು ಬೇಡಿಕೆ ಇರ್ತಕ್ಕಂಥದ್ದು.
ಇದು ನಾವು ಇವತ್ತು ತಯಾರು ಮಾಡಿ ಕೊಡ್ತೇವೆ. ಇದು ಕೆಮ್ಮು ಕಫ ಅಲರ್ಜಿ ಇರ್ತಕ್ಕಂಥವರು ಕೂಡ ತಮಗೆ ಕಡಿಮೆ ಆಗಿದೆ ಹೇಳ್ತಕ್ಕಂಥದ್ದನ್ನು ಕೂಡ ಬಹಳಷ್ಟು ಜನ ಹೇಳ್ತಾರೆ. ಎಲ್ಲವೂ ಪ್ರಾಡಕ್ಟ್ಸ್ ಇಲ್ಲೇ ಇದು ಮಾಡಿರೋದು ನೀವು? ಹಾಂ, ನಾವು ಎಲ್ಲ ಇದನ್ನು ಕೂಡ ನಾವು ಇಲ್ಲೇ ಪ್ರಿಪೇರ್ ಮಾಡ್ತೀವಿ. ಇಲ್ಲಿ ಒಂದು ಜೇನಿನ ಒಂದು ರಿಸರ್ಚ್ ಕೇಂದ್ರವನ್ನಾಗಿ ನಾವು ಮಾಡ್ಕೊಂಡಿದ್ದೀವಿ. ಇದನ್ನು ಬಿ ರಿಸರ್ಚ್ ಟ್ರೈನಿಂಗ್, ಬಿ ರಿಸರ್ಚ್ ಅಂತಲೇ ನಾವೊಂದು ಇದನ್ನು ಮಾಡ್ಕೊಂಡಿದ್ದೀವಿ. ಇಲ್ಲಿ ಹನಿ ಶಾಪ್ ಅಂಥೇಳಿ ಇಲ್ಲಿ ನಾವು ಇಲ್ಲೆಲ್ಲ ಜೇನಿನ ಬಗ್ಗೆನೇ ನಾವು ಸಂಶೋಧನೆಗಳನ್ನು ಮಾಡಿ ಜೇನಿನಿಂದ ಏನೆಲ್ಲ ಪಡಿಬೋದು, ಜೇನಿನಿಂದ ಏನೆಲ್ಲ ನಮಗೆ ಬೆನಿಫಿಟ್ ಇದೆ ಅನ್ನೋದನ್ನು ನಾವು ಇಲ್ಲಿ ಜನರಿಗೂ ಕೂಡ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಆ ಜೇನು ಕೃಷಿಕರು ಈ ಜೇನು ಕುಟುಂಬಗಳನ್ನು ಯಾವ ರೀತಿಯಾಗಿ ನಾನು ಈಗಾಗಲೇ ಬಳಕೆ ಮಾಡಬೇಕು ಅನ್ನೋದನ್ನು ನಿಮಗೆ ಈಗಾಗಲೇ ತಿಳಿಸಿದೆ. ಜೇನು ಪೆಟ್ಟಿಗೆಯನ್ನು ಒಂದು ಸಾಧಾರಣವಾಗಿ ನಮ್ಮ ವಾರ್ಷಿಕವಾಗಿ ನಾವು ಒಂದು ಪೆಟ್ಟಿಗೆಯಿಂದ ಸಾಧಾರಣವಾಗಿ 10,000 ರೂಪಾಯಿಗಳಷ್ಟು ಆದಾಯವನ್ನು ಪಡ್ಕೋಬೋದು. ಒಂದು ಪೆಟ್ಟಿಗೆಯನ್ನು ನಾವು ಇವತ್ತು ನಮ್ಮ ಹೊಲದಲ್ಲಿ ಇಟ್ಕೊಂಡ್ರೆ ಸಾಧಾರಣವಾಗಿ ಒಳ್ಳೆ ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥದ್ದಾದರೆ ಸಾಧಾರಣವಾಗಿ 20 ವರ್ಷಗಳ ಕಾಲ ಅದು ಚೆನ್ನಾಗಿ ಬಳಕೆ ಮಾಡ್ಕೋಬಹುದು. ಆನಂತರ ನಮಗೆ ಜೇನಿನಲ್ಲಿ ಬೇರೆ ಬೇರೆ ನಾನು ಉತ್ಪನ್ನಗಳನ್ನೆಲ್ಲ ಹೇಳಿದ್ದೇನೆ, ಅದೆಲ್ಲವೂ ಕೂಡ ಇದರಲ್ಲಿ ಲಭ್ಯತೆ ಇದೆ. ಒಂದು ವ್ಯಕ್ತಿ ಜೇನಿನಿಂದ ಸಾಧಾರಣವಾಗಿ ಸರಿಯಾಗಿ ಅವನು ಅದನ್ನು ಮೇಂಟೈನ್ ಮಾಡಿದರೆ ಸಾಧಾರಣವಾಗಿ 16 ಲಕ್ಷದಷ್ಟು ಒಂದು ವರ್ಷಕ್ಕೆ ಉತ್ಪನ್ನವನ್ನು ಅವನು ತೆಗಿಲಿಕ್ಕೆ ಸಾಧ್ಯತೆ ಇದೆ ಚೆನ್ನಾಗಿ ಮಾಡಿದರೆ. ಇಲ್ಲ ಅಂತಂದರೆ ಜೀರೋ. ಯಾಕೆಂದರೆ ಇದರಲ್ಲಿ ಯಾವನು ಶ್ರಮವಹಿಸಿ ಒಳ್ಳೆ ಬುದ್ಧಿವಂತಿಕೆಯಿಂದ ಮಾಡ್ತಾನೆ ಅವನಿಗೆ ಇದು ಒಳ್ಳೆಯ ರೀತಿಯಲ್ಲಿ ಆದಾಯವನ್ನು ಕೊಡ್ತದೆ. ಒಂದು ಪೆಟ್ಟಿಗೆಗೆ ಎಷ್ಟಾಗುತ್ತೆ? ಒಂದು ಪೆಟ್ಟಿಗೆಗೆ 4,500 ರೂಪಾಯಿ ನಮಗೆ ಇನ್ವೆಸ್ಟ್ಮೆಂಟ್ ಇರ್ತದೆ. ಹೌದು, ಒಂದು ಬಾಕ್ಸು, ಸ್ಟ್ಯಾಂಡು, ಹುಳ ಎಲ್ಲ ಸೇರಿ. ಈಗ ತೋಟಗಾರಿಕಾ ಇಲಾಖೆ ಕೂಡ ಇದಕ್ಕೆ ಸಹಾಯಧನವನ್ನು ಕೊಡ್ತಾ ಇದೆ. ಎಷ್ಟು ಬೇರೆ ಬೇರೆ ಇಲಾಖೆಗಳು ಕೊಡ್ತಾ ಇದ್ದಾವೆ. ಸಾಧಾರಣ 75% ಸಹಾಯಧನವನ್ನು ಈ ಸರ್ಕಾರದ ಕೆಲವೊಂದು ಇವು ಕೂಡ ಕೊಡ್ತಾ ಇದ್ದಾವೆ ಈಗ ಇಲಾಖೆಗಳು ಕೂಡ. ಮಧುಕೇಶ್ವರ್ ಜನಕ ಹೆಗಡೆ, ಕಲ್ಲಳ್ಳಿ ಮನೆ, ತಾರ್ಗೋಡು, ಯಲ್ಲಾಪುರ ರೋಡ್, ತಾಲೂಕು ಸಿರ್ಸಿ. ನಾನು ಇಲ್ಲಿ ವಾಸವನ್ನು ಮಾಡಿಕೊಂಡಿದ್ದೇನೆ. ನನ್ನ ಮೊಬೈಲ್ ನಂಬರ್ 9480746335. ಇದಕ್ಕೆ ನೀವು ರಾತ್ರಿ 8 ಗಂಟೆಯ ಮೇಲೆ ನೀವು ಕಾಲನ್ನು ಮಾಡ್ಬೋದು. ಬೆಳಿಗ್ಗೆ 8 ಗಂಟೆ ಇಂದ 9 ಗಂಟೆವರೆಗೂ ಕೂಡ ಕಾಲನ್ನು ಮಾಡ್ಬೋದು.